ನಮಸ್ಕಾರ. ಇವತ್ತು ನಿಮ್ಮ ಮುಂದೆ RTIಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನು ತರ್ತಾ ಇದ್ದೇನೆ. ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು RTI. RTIಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳು. RTI ಆ್ಯಕ್ಟ್ ಬಂದಿರೋದು 2005ನಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಂತಹ ಸಮಯದಲ್ಲಿ. ಈ RTIಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡೋದಾದರೆ ಇವಿಷ್ಟು ಸೆಕ್ಷನ್ಗಳನ್ನು ನೆನ್ಪಿಟ್ಕೊಳ್ಬೇಕು. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ಸ್. ಸೆಕ್ಷನ್ 2A ಅಪರಾಧ ಸೂಕ್ತ ಸರ್ಕಾರದ ಬಗ್ಗೆ ಹೇಳ್ತದೆ. ಸೆಕ್ಷನ್ 2F ಮಾಹಿತಿಯ ಬಗ್ಗೆ ಹೇಳ್ತದೆ. ಸೆಕ್ಷನ್ 2F ಜೊತೆಗೆ ಪ್ಲಸ್ ಸೆಕ್ಷನ್ 7 ಆಲ್ಸೋ. Section 7 also important. Section 7 also is very important. ಯಾಕೆ ಅನ್ನೋದನ್ನು ಹೇಳ್ತೀನಿ ನಾನು. ಆಮೇಲೆ ಸೆಕ್ಷನ್ 2 ಅನ್ನೋದು ಮೂರನೇ ವ್ಯಕ್ತಿ ಯಾರು ಅಂತ ಹೇಳ್ತದೆ. ಸೆಕ್ಷನ್ 8 ಎಕ್ಸಮ್ಟೆಡ್ ಇನ್ಫಾರ್ಮೇಷನ್, ಯಾವ ಮಾಹಿತಿ ಕೊಡೋಕ್ಕಾಗೋದಿಲ್ಲ ಅನ್ನೋದನ್ನು ಹೇಳ್ತದೆ. ಸೆಕ್ಷನ್ 10 ಸೆವರಬಿಲಿಟಿ, ಒಂದೇ ದಾಖಲಾತಿಯಲ್ಲಿ 2-3 ಮಾಹಿತಿಗಳಿದ್ದಾಗ ಯಾವುದನ್ನು ಕೊಡ್ಬೋದು, ಯಾವುದನ್ನು ಕೊಡಲಿಕ್ಕೆ ಆಗೋದಿಲ್ಲ, ಸೆವರಬಿಲಿಟಿ ಮಾಡುವಂಥದ್ದು. ಆಮೇಲೆ ಸೆಕ್ಷನ್ 11 ಸಾರ್ವಜನಿಕ ಹಿತದೃಷ್ಟಿಯಿಂದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಇನ್ ಪ್ರೈವೇಟ್ ಇನ್ಫಾರ್ಮೇಷನ್. ನಾರ್ಮಲಿ ಪ್ರೈವೇಟ್ ಇನ್ಫಾರ್ಮೇಷನ್ ಕೊಡೋಂಗಿಲ್ಲ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು ಮತ್ತು ರೈಟ್ ಟು ಪ್ರೈವೇಸಿ, ಪುಟ್ಟಸ್ವಾಮಿ, ದೇ ಆರ್ ಕಾನ್ಫ್ಲಿಕ್ಟಿಂಗ್ ಈಚ್ ಅದರ್. ಹೌ ದ್ಯಾಟ್ ಈಸ್ ಟು ಬಿ ಸ್ಯಾಟಿಸ್ಫೈಡ್ ಅನ್ನೋದನ್ನು ಇದೇ ಕಾನೂನೇ ಹೇಳುತ್ತೆ. ಸೆಕ್ಷನ್ 18 ನೀವು ಮಾಹಿತಿ ಬರಲಿಲ್ಲ ಅಂದರೆ ಕಂಪ್ಲೇಂಟ್ ಕೊಡಲಿಕ್ಕೆ, ದೂರು ಕೊಡಲಿಕ್ಕೆ ಇರುವಂಥದ್ದು. ಸೆಕ್ಷನ್ 19 ಮೇಲ್ಮನವಿ ಸಲ್ಲಿಸಲಿಕ್ಕೆ ಇರುವಂಥದ್ದು. ಇದು ಮೇಲ್ಮನವಿ. ಇದು ದೂರು ಸಲ್ಲಿಸಲಿಕ್ಕೆ. ಸೆಕ್ಷನ್ 18 ದೂರು ಸಲ್ಲಿಸಲಿಕ್ಕೆ ಇರೋದು. ಮತ್ತು ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಕೇಸ್ ಲಾ ಅಂತಂದರೆ CIC ವರ್ಸಸ್ ಸ್ಟೇಟ್ ಆಫ್ ಮಣಿಪುರ್. ಈ ಕೇಸ್ ಲಾನ ನೀವು ನೆನ್ಪಿಟ್ಕೋಬೇಕು, ಭಾಳ ಇಂಪಾರ್ಟೆಂಟು, ಭಾಳಷ್ಟು ಕಡೆ ಬರೀಬೋದು ನೀವು. ಆಮೇಲೆ ಪ್ರೈವೇಸಿಗೆ ಸಂಬಂಧಪಟ್ಟಂತೆ ಸೆಕ್ಷನ್ 11 ನೋಡಬೇಕಾಗುತ್ತೆ. ಆಮೇಲೆ 8G ಮತ್ತು 8H, ಈ 8ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಇದ್ರ ಜೊತೆಗೆ ಸೆಕ್ಷನ್ 7 ಅಂದರೆ ಮಾಹಿತಿಯನ್ನು ಎಷ್ಟು ಸಮಯದೊಳಗೆ ಕೊಡಬೇಕು ಅಂತಕ್ಕಂಥದ್ದು. ಮಾಹಿತಿಯನ್ನು ಎಷ್ಟು ಸಮಯದೊಳಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಸೆಕ್ಷನ್ 7 ಹೇಳುತ್ತೆ. ಓಕೆ, ಈ ರೀತಿ ಇರುವುದರಿಂದ ದಿಸ್ ಬೀಯಿಂಗ್ ದ ಫ್ಯಾಕ್ಟ್, ಇವೆಲ್ಲವನ್ನು ನೀವು ನೆನ್ಪಿಟ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಅಂತ ಅಂದ್ಕೊಳ್ತೀನಿ ನಾನು. ಇದರಲ್ಲಿ ಒಂದನೇ ಪ್ರಶ್ನೆ, ಎ ಸ್ಟೂಡೆಂಟ್ ಹ್ಯಾಸ್ ಸಾಟ್ ಎ ಕಾಪಿ ಆಫ್ ಹೀಸ್ ಆನ್ಸರ್ ಶೀಟ್ ಅಲಾಂಗ್ ವಿತ್ ವ್ಯಾಲ್ಯೂಯೇಟರ್ಸ್ ಐಡೆಂಟಿಟಿ. ಯಾರು ನನ್ನ ಪೇಪರ್ ವ್ಯಾಲ್ಯೂ ಮಾಡ್ಯಾರ ಅವ್ರ ಹೆಸರು ಸಮೇತ ನನಗೆ ಪೇಪರ್ ಕೊಡುವಂಥ, ದಟ್ ಈಸ್ ದಿ ಕಾನ್ಸೆಪ್ಟ್. ಇಲ್ಲಿ ಪೇಪರ್ ಕೊಡ್ತಾರೆ, ಆದರೆ ಆ ವ್ಯಕ್ತಿ ಹೆಸರು, ಅವ್ರ ಐಡೆಂಟಿಟಿ, ಯಾರು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಅನ್ನೋದನ್ನು ಕೊಡೋದಿಲ್ಲ. ಕಾನೂನು ಅದನ್ನೇ ಹೇಳುತ್ತೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅದನ್ನೇ ಹೇಳುತ್ತೆ. ಒಂದು ಸೆಂಟೆನ್ಸ್ ಅರ್ಥ ಅದೇ ನಾನು ಹೇಳಿದ್ದು. ಅದಕ್ಕೆ ನೀವು ಇವುಗಳನ್ನೆಲ್ಲ ರೆಫರ್ ಮಾಡಬೇಕು. ಸೆಕ್ಷನ್ 8 ಏನು ಹೇಳುತ್ತೆ, ಯಾವ ವಿಷಯದ ಮಾಹಿತಿಯನ್ನು ಕೊಡಲು ಸಾಧ್ಯವಿಲ್ಲ. ಅದರಲ್ಲಿ 8ಅಲ್ಲಿ ಏನಾಗಿದೆ ಅಂತಂದರೆ, ದೇರ್ ಆರ್ ಸೋ ಮೆನಿ, ಐ ಥಿಂಕ್ ಇಫ್ ಯು ವಾಂಟ್ ಟು ಸಿ ದ ಬೇರ್ ಆ್ಯಕ್ಟ್, ಸೆಕ್ಷನ್ 8 ನೀವು ನೋಡಿದರೆ ಗೊತ್ತಾಗುತ್ತೆ. ಇಫ್ ಯು ಸಿ ದ ಬೇರ್ ಆ್ಯಕ್ಟ್ ಯು ವಿಲ್ ಕಮ್ ಟು ನೋ ದಿಸ್. ಈ ಬೇರ್ ಆ್ಯಕ್ಟಲ್ಲಿ ಇರುತ್ತೆ ಸೆಕ್ಷನ್ 8ಅಲ್ಲಿ. ಯಾವ ಸೆಕ್ಷನ್ ಇದು? 18. ಸೊ 8ನ ತೋರಿಸ್ತೀನಿ ನಾನು ನಿಮಗೆ. ಸೆಕ್ಷನ್ 8 8 to 10 ಎರಡು ಇಲ್ಲೈತಿ. 8 ನೋಡಿಬಿಡೋಣ. 8 ಒಂದು ಸಲ ಸಂಕ್ಷಿಪ್ತವಾಗಿ ನೋಡಿಬಿಡೋಣ. 8 ಎಕ್ಸಂಪ್ಷನ್ ಫ್ರಾಮ್ ಡಿಸ್ಕ್ಲೋಸರ್ ಆಫ್ ಇನ್ಫಾರ್ಮೇಷನ್. ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ಡ್ ಇನ್ ದಿಸ್ ಆ್ಯಕ್ಟ್ ದೇರ್ ಶಾಲ್ ಬಿ ನೋ ಅಬ್ಲಿಗೇಷನ್ ಟು ಗಿವ್ ಎನಿ ಸಿಟಿಸನ್. ಇದನ್ನು ಬಿಟ್ಟು ಎಲ್ಲ ಮಾಹಿತಿ ಕೊಡ್ಬೋದು ನಿಮಗೆ. ಇಲ್ಲಿ ಏನು ಹೇಳಿದ್ದೀವಿ, ಇದನ್ನು ಬಿಟ್ಟು ಎಲ್ಲ ಮಾಹಿತಿ ಕೊಡ್ಬೋದು. ಏನು ಕೊಡೋಕ್ಕಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳಿದ್ವಿ ನಾವು. ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದನ್ನು ಡೆಫಿನೇಷನಲ್ಲಿ ಹೇಳಿದ್ದೀವಿ. ದಟ್ ಈಸ್ ಡೆಫಿನೇಷನ್ ಸೆಕ್ಷನ್ ಈಸ್ 2F, ಅದನ್ನು ಬರಿಬೋದು ನೀವು. ಆಮೇಲೆ ಇನ್ಫಾರ್ಮೇಷನ್, ಎಲ್ಲ ಇನ್ಫಾರ್ಮೇಷನ್ ಕೊಡ್ಬೋದು, ಸಬ್ಜೆಕ್ಟು A to I. ಈ ಇನ್ಫಾರ್ಮೇಷನ್ ಕೊಡೋಕ್ಕಾಗೋದಿಲ್ಲ. ಒಂದೇದು ನೋಡಿ, ಡಿಸ್ಕ್ಲೋಸ್ ವಿಚ್ ಈಸ್ ಪ್ರಿಜುಡಿಷಿಯಲಿ ಅಫೆಕ್ಟ್ ಸಾವರ್ನಿಟಿ ಆಫ್ ಇಂಡಿಯಾ.
ಸಾವರ್ನಿಟಿ ಆಫ್ ಇಂಡಿಯಾ. ನೀವು ಅದನ್ನು ಇವೆಲ್ಲವನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳೋದು ಒಳ್ಳೆಯದು, ಈ ಪಾಯಿಂಟ್ಗಳನ್ನ. ಯಾಕಂದರೆ ಯಾವ ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಬರೀಲಿಕ್ಕಾಗುತ್ತೆ. ಸೆಕ್ಷನ್ 8ನ ಕರೆಕ್ಟಾಗಿ ಸ್ಟಡಿ ಮಾಡಿದರೆ ಸಾವರ್ನಿಟಿ ಅವರು ಇದು ಮಾಡ್ಬೋದು, ಏನು ಅಥವಾ ಇಂಟೆಗ್ರಿಟಿ ಆಫ್ ದ ಇಂಡಿಯಾ, ಸೆಕ್ಯೂರಿಟಿ, ಸ್ಟ್ರಾಟಜಿಕ್, ಸೈಂಟಿಫಿಕ್ ಇನ್ಫಾರ್ಮೇಷನ್, ಓಕೆ, ರಿಲೇಷನ್ ಟು ಫಾರಿನ್ ರಿಲೇಷನ್, ಇದಕ್ಕೆ ಸಂಬಂಧಪಟ್ಟಂಥ ವಿಷಯದ ಮೇಲೆ ಮಾಹಿತಿಯನ್ನು ಸರ್ಕಾರ ನಿರಾಕರಿಸಬಹುದು. ಇನ್ಫಾರ್ಮೇಷನ್ ವಿಚ್ ಹ್ಯಾಸ್ ಬಿನ್ ಎಕ್ಸ್ಪ್ರೆಸ್ಲಿ ಫಾರ್ಬಿಡನ್ ಟು ಬಿ ಪಬ್ಲಿಷ್ಡ್ ಬೈ ಎನಿ ಕೋರ್ಟ್ ಆಫ್ ಲಾ. ಒಂದು ಕೋರ್ಟ್ ಆಫ್ ಲಾನಲ್ಲಿ ಒಂದು ಜಡ್ಜ್ಮೆಂಟ್ ಹೇಳಿರುತ್ತೆ ಇದನ್ನು ಪಬ್ಲಿಷ್ ಮಾಡಬಾರ್ದು ಅಂತ, ಅಂಥ ಸಂದರ್ಭದಲ್ಲಿ ಮಾಡೋಕ್ಕಾಗಲ್ಲ. ದಟ್ ಈಸ್ ಅನದರ್ ಪಾಯಿಂಟ್. ಇನ್ಫಾರ್ಮೇಷನ್ ದ ಡಿಸ್ಕ್ಲೋಸರ್ ಆಫ್ ವಿಚ್ ವುಡ್ ಕಾಸ್ ಬ್ರೀಚ್ ಆಫ್ ಪ್ರಿವಿಲೇಜ್ ಆಫ್ ಪಾರ್ಲಿಮೆಂಟ್, ಪಾರ್ಲಿಮೆಂಟ್ರಿ ಪ್ರಿವಿಲೇಜಿಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಕೊಡೋಕ್ಕಾಗೋದಿಲ್ಲ. ಓಕೆ, ಅದನ್ನು ನಾವು ಕಾನ್ಸ್ಟಿಟ್ಯೂಷನ್ ಲಾನಲ್ಲಿ ಓದಿದ್ದೀವಿ, ರೈಟ್. ದೆನ್ ಇನ್ಫಾರ್ಮೇಷನ್ ಇನ್ಕ್ಲೂಡಿಂಗ್ ಕಮರ್ಷಿಯಲ್ ಕಾನ್ಫಿಡೆನ್ಸ್. ನೋಡಿ, ಕೆಲವೊಂದು ಸಲ ವ್ಯಾಪಾರದ ಮೇಲೆ ವಿಪರೀತ ಪರಿಣಾಮ ಆಗ್ತಿತ್ತು ಅಂತ ಇಟ್ಕೊಳ್ಳಿ. ಈಗ ಟೆಂಡರ್ ಹಾಕಿರ್ತಾರೆ, ಟೆಂಡರ್ ಓಪನ್ ಮಾಡಿ ಅವ ಏನು ರೇಟ್ ಹಾಕಿದಾನೆ ಹೇಳು ಅಂದರೆ ಇಟ್ ಇಸ್ ಎ ಕಮರ್ಷಿಯಲ್ ಇನ್ಫಾರ್ಮೇಷನ್, ಹೇಳೋಕ್ಕಾಗೋದಿಲ್ಲ. ದಟ್ ಈಸ್ ನಾಟ್ ಟೋಲ್ಡ್, ಅದನ್ನು ಕೊಡೋಕ್ಕಾಗೋದಿಲ್ಲ ಅಂತ. ಹಾರ್ಮ್ ದ ಕಾಂಪಿಟೇಟಿವ್ ಪೊಸಿಷನ್, ಅದರಿಂದ ಏನಾಗುತ್ತೆ, ಕಾಂಪಿಟೇಟಿವ್ ಪೊಸಿಷನ್ ಹಾರ್ಮ್ ಆಗುತ್ತೆ, ಕೊಡೋಕ್ಕಾಗೋದಿಲ್ಲ. ಆಮೇಲೆ ನೆಕ್ಸ್ಟ್ ನೋಡೋಣ, ವಿ ವಿಲ್ ಸಿ ಇಂದ ನೋಡೋಣ. ಡಿ ತನಕ ನೋಡಿದ್ದೀವಿ, ಇಂದ ವಾಟ್ ಈಸ್ ಲೆಟ್ ಅಸ್ ಸಿ ವಾಟ್ ಈಸ್ information available to person in his fiduciary relationship unless competent authority is satisfied. ಈ ಫಿಡ್ಯೂಷಿಯರಿ ರಿಲೇಷನ್ಶಿಪ್ ಅಂತಂದರೆ ದೇರ್ ಆರ್ ಸರ್ಟನ್ ರಿಲೇಷನ್ಸ್, ಡಾಕ್ಟರ್ ಪೇಷಂಟ್, ಲಾಯರ್ ಅಡ್ವೊಕೇಟ್ ಕ್ಲೈಂಟ್, ಈ ರೀತಿ ಅಂತಹ ಸಂದರ್ಭದಲ್ಲಿಯೂ ಕೂಡ ಇನ್ಫಾರ್ಮೇಷನ್ನು ಕೊಡಲಿಕ್ಕಾಗೋದಿಲ್ಲ. ಆದರೆ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಅದರ ಅವಶ್ಯಕತೆ ಇತ್ತು ಅಂತಂದರೆ ದ್ಯಾಟ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಡಿಸ್ಕ್ಲೋಸ್ಡ್, ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟಲ್ಲಿ. ಆಮೇಲೆ ಇನ್ಫಾರ್ಮೇಷನ್ ರಿಸೀವ್ಡ್ ಇನ್ ಕಾನ್ಫಿಡೆನ್ಸ್ ಫ್ರಮ್ ಫಾರಿನ್ ಗೌರ್ಮೆಂಟ್. ನೋಡಿ, ಇಂಟರ್ನ್ಯಾಷನಲ್ ರಿಲೇಟೆಡ್, ಗೌರ್ಮೆಂಟ್ ರಿಲೇಟೆಡ್ ಇಶ್ಯೂ, ಅದನ್ನು ಕೊಡೋಕ್ಕಾಗೋದಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ದ ಇಂಪಾರ್ಟೆಂಟ್ ಈಸ್ ದಿಸ್ G and H ಆರ್ ವೆರಿ ಇಂಪಾರ್ಟೆಂಟ್ ಇನ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ನಮಗೀಗ ನೆಕ್ಸ್ಟ್ ಬರುವಂಥ ಪ್ರಾಬ್ಲಮಲ್ಲಿ ಇದೇ ಬರುತ್ತೆ. ಇನ್ಫಾರ್ಮೇಷನ್ ದ ಡಿಸ್ಕ್ಲೋಜರ್ ಆಫ್ ವಿಚ್ ವುಡ್ ಎಂಡೇಂಜರ್ ಲೈಫ್ ಆಫ್ ಫಿಸಿಕಲ್ ಸೇಫ್ಟಿ ಆಫ್ ಎನಿ ಪರ್ಸನ್. ಯಾವುದೇ ವ್ಯಕ್ತಿಯ ಮೇಲೆ ಹಲ್ಲೆ ಆಗುವಂತಹ ಸಾಧ್ಯತೆ ಇದ್ದರೆ ಅಂಥ ಇನ್ಫಾರ್ಮೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಐಡೆಂಟಿಟಿ ಆಫ್ ದ ಸೋರ್ಸ್ ಆಫ್ ಇನ್ಫಾರ್ಮೇಷನ್, ಯಾರು ಇನ್ಫಾರ್ಮೇಷನ್ ಕೊಟ್ಟರಿದ್ನ ಅಂಥೇಳಿ ಅವ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಅಸಿಸ್ಟೆನ್ಸ್ ಗಿವನ್ ಇನ್ ಕಾನ್ಫಿಡೆನ್ಸ್ ಫಾರ್ ದ ಲಾ ಎನ್ಫೋರ್ಸ್ಮೆಂಟ್ ಆರ್ ಸೆಕ್ಯೂರಿಟಿ ಪರ್ಪಸಸ್. ನೋಡಿ, ಈ ಲಾ ಎನ್ಫೋರ್ಸ್ಮೆಂಟ್ ವಿಷಯದಲ್ಲಿ ಏನಾದ್ರು ಸಹಾಯ ಮಾಡಿದವರ ವಿಷಯದ ಬಗ್ಗೆ ಮಾಹಿತಿ ಕೊಡುವ ಅವಶ್ಯಕತೆ ಇಲ್ಲ. ಇನ್ಫಾರ್ಮೇಷನ್ ವಿಚ್ ವುಡ್ ಇಂಪೀಡ್ ದ ಪ್ರೋಸೆಸ್ ಆಫ್ ಇನ್ವೆಸ್ಟಿಗೇಷನ್. ನೋಡಿ, ಒಂದು ತನಿಖೆ ನಡೀತಿತ್ತು ಅಂತ ಇಟ್ಕೊಳ್ಳಿ, ಆ ಮಾಹಿತಿಯನ್ನು ಕೊಡುವುದರಿಂದ ಆ ತನಿಖೆಯ ಮೇಲೆ, ಪರ್ಟಿಕ್ಯುಲರ್ಲಿ ಪೊಲೀಸ್ ಎನ್ಕ್ವೈರೀಸ್ ಆರ್ ವಿಜಿಲೆನ್ಸ್ ಎನ್ಕ್ವೈರೀಸ್, ಓಕೆ, ಅಪ್ರಹೆನ್ಷನ್ ಆರ್ ಪ್ರಾಸಿಕ್ಯೂಷನ್ ಆಫ್ ಅಫೆಂಡರ್ಸ್. ಈ ಅಪರಾಧಿಗಳನ್ನು ಹಿಡಿಯುವಲ್ಲಿ ತೊಂದರೆ ಮಾಡುವಂತಹ ಮಾಹಿತಿ ಇತ್ತು, ಅದನ್ನು ನೀವು ಡಿಸ್ಕ್ಲೋಸ್ ಮಾಡೋಂದರೆ ಮಾಡೋ ಅವಶ್ಯಕತೆ ಇಲ್ಲ. ದೆನ್ ಕ್ಯಾಬಿನೆಟ್ ಡಿಸಿಷನ್ಸ್, ಕ್ಯಾಬಿನೆಟ್ ಪೇಪರ್ಸ್, ಇವೆಲ್ಲವನ್ನು ಡಿಸ್ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಬರ್ತಕ್ಕಂಥ ಪ್ರಾಬ್ಲಮ್ಗಳೆಲ್ಲ ಇದಕ್ಕೆ ಸಂಬಂಧಪಟ್ಟಂಥವೇ ಬರ್ತವೆ. ದರ್ಫೋರ್ ಆ 8 ನಾನು ನಿಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಂಕ್ಷಿಪ್ತವಾಗಿ. ಈಗ ಪ್ರಾಬ್ಲಮ್ ನೋಡಿದರೆ ಆ ಪ್ರಾಬ್ಲಮಲ್ಲಿ ನಮಗೆ G ಕನ್ಸರ್ನ್ಡ್ ಇರುತ್ತೆ. ಆ ಪ್ರಾಬ್ಲಮನ್ನು ನೋಡಿದರೆ ನಾವು ವಿಲ್ ಸಿ ದ ಪ್ರಾಬ್ಲಮ್. ಅದಕ್ಕೇನೆ ನಾನು ಹೇಳ್ದೆ ಎಲ್ಲ ತೋರಿಸಿದೆ. ಏನು Gನೇ ಇಲ್ಲಿ ಬರೆದಿದ್ದೀನಿ, ಮತ್ತೆ ನಿಮಗೆ ಗೊತ್ತಾಗಲಿ ಅಂತ. ನೋಟ್ಸಲ್ಲಿ ನಿಮಗೆ ಸಿಗುತ್ತೆ, Gನಲ್ಲಿ ಬರೆದಿದ್ದೀನಿ. ಹಾಗಿದ್ರೆ ಇವನಿಗೆ ಆನ್ಸರ್ ಶೀಟ್ ಸಿಗುತ್ತೆ, ಆದರೆ ಯಾರು ವ್ಯಾಲ್ಯೂ ಮಾಡಿದ್ದಾರೆ ಅನ್ನೋದನ್ನು ಸಿಗೋದಿಲ್ಲ. ಇನ್ನೊಂದು ಸೆಕ್ಷನ್ ಏನು ಹೇಳ್ತೆ, 10G 10(1) ಏನು ಹೇಳುತ್ತೆ, ಸೆಕ್ಷನ್ 10 ಸಬ್ ಕ್ಲಾಸ್ 1 ಏನು ಹೇಳುತ್ತೆ ಅಂದರೆ, ಒಂದೇ ಪೇಪರ್ನಲ್ಲಿ ಅವ್ನು ವ್ಯಾಲ್ಯೂಯೇಷನ್ ಮಾಡಿರ್ತಾನೆ, ಅವನ ಸಿಗ್ನೇಚರ್ ಇರುತ್ತೆ. ಇವ್ರೇನು ಮಾಡ್ತಾರೆ, ಆ ಸಿಗ್ನೇಚರ್ ಮೇಲೆ ಪೇಪರ್ ಇಟ್ಟು, ಅವ್ನು ಯಾರು ವ್ಯಾಲ್ಯೂ ಮಾಡಿದ್ದಾರೆ ಮೇಲೆ ಪೇಪರ್ ಇಟ್ಟು, ಆಮೇಲೆ ಅದನ್ನು ಜೆರಾಕ್ಸ್ ಮಾಡಿ ಕೊಡ್ತಾರೆ, ಮಾಸ್ಕಿಂಗ್ ಇಟ್. ಆವಾಗ ದ್ಯಾಟ್ ಈಸ್ ಕಾಲ್ಡ್ ಸೇವರೇಬಿಲಿಟಿ. ಸೆಕ್ಷನ್ 10 ಅದನ್ನು ಹೇಳುತ್ತೆ, ಒಂದೇ ದಾಖಲಾತಿಯಲ್ಲಿ ಕೆಲವೊಂದು ಕೊಡ್ಲಿಕ್ಕೆ ಸಾಧ್ಯ ಇರ್ತದೆ, ಕೆಲವೊಂದು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಂದರೆ, ಕೊಡ್ಲಿಕ್ಕೆ ಸಾಧ್ಯ ಇರೋದನ್ನು ಕೊಡಿ, ಸಾಧ್ಯ ಇಲ್ಲದನ್ನು ಮಾಸ್ಕ್ ಮಾಡಿ ಅಂಥೇಳಿ ಸೆಕ್ಷನ್ 10 ಹೇಳುತ್ತೆ. ಇದನ್ನು ನೀವು ಬರೀಬೇಕು. ಇದನ್ನು ಪಾಯಿಂಟ್ ಯು ಹ್ಯಾವ್ ಟು ಮೇಕ್ ಇಟ್ ಆ್ಯಸ್ ಪಾಯಿಂಟ್ ನಂಬರ್ 1. ದಿಸ್ ಯು ಹ್ಯಾವ್ ಟು ಮೇಕ್ ಇಟ್ ಆ್ಯಸ್ ಪಾಯಿಂಟ್ ನಂಬರ್ 2. ಇದಾದಮೇಲೆ ಒಂದು ಕೇಸ್ ಲಾ ಇದೆ, ಆ ಕೇಸ್ ಲಾನು ಬರೀಬೋದು ನೀವು. ದಿಸ್ ಯು ಕ್ಯಾನ್ ಯೂಸ್ ಆಸ್ ಎ ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 3 ಸುಪ್ರೀಂ ಕೋರ್ಟಿಗೆ ಏನು ನಾನು ಇಷ್ಟೊಂದು ಡಿಸ್ಕಸ್ ಮಾಡಿದ್ದೀನಿ ಅದನ್ನು ಈ ಕೇಸಲ್ಲಿ ಹೇಳಿದೆ.
ನೋಡಿ, ಇನ್ಫಾರ್ಮೇಷನ್ ಆನ್ಸರ್ ಸ್ಕ್ರಿಪ್ಟ್ ಈಸ್ ಪಾಸಿಬಲ್, ಪರ್ಮಿಟೆಡ್. ಓಕೆ, ಎ ಸ್ಟೂಡೆಂಟ್ ಹ್ಯಾಸ್ ಎ ರೈಟ್ ಟು ಅಬ್ಟೇನ್ ಆನ್ಸರ್ ಸ್ಕ್ರಿಪ್ಟ್, ಪರ್ಮಿಟೆಡ್, ರೈಟ್. ಹವೆವರ್ ಸೆಕ್ಷನ್ 8 ಪರ್ಮಿಟ್ಸ್ ದಿಸ್. ಆದರೆ ಐಡೆಂಟಿಟಿ, ಸಿಗ್ನೇಚರು, ಕೋಡ್ ನಂಬರು ಇವೆಲ್ಲ ಕೊಡೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ಸೆಕ್ಷನ್ 8 ಆ್ಯಂಡ್ ಸೆಕ್ಷನ್ 10. ಇದ್ರ ಪ್ರಕಾರ ಇದನ್ನು 3 ಬರಿಬೇಕು ನೀವು. 3 ಪಾಯಿಂಟ್ ಬರೆದು ದೆನ್ ಯು ಕ್ಯಾನ್ ರೈಟ್ ದಿಸ್ ಕನ್ಕ್ಲೂಷನ್. 4ನೇ ಪಾಯಿಂಟ್ ಏನು? ಕನ್ಕ್ಲೂಷನ್ ಏನು? ದ ಕಂಪ್ಲೇಂಟ್ ಬಿಫೋರ್ ದ ಇನ್ಫಾರ್ಮೇಷನ್ ಕಮಿಷನ್ ಈಸ್ ನಾಟ್ ಲೈಕ್ಲಿ ಟು ಸಕ್ಸೀಡ್ ಫುಲ್ಲಿ. Okay, the student has already received the information which is legally entitled. Legally entitled ಏನು? Valued answer sheet. The examiner's identity is not required to be disclosed legally as per section 8G. ಇಲ್ಲಿ ಸೆಕ್ಷನ್ 8G ಪ್ರಕಾರ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಅವನು ವ್ಯಾಲ್ಯೂಯೇಟರ್ ಹೋಗಿ ಸ್ಟೂಡೆಂಟ್ ಹೋಗಿ ಅವ್ನು ಹೊಡಿಬೋದು. ಅಪ್ಲೈಯಿಂಗ್ ಸೆಕ್ಷನ್ 10 ಆ್ಯಸ್ ಅಫರ್ಮ್ಡ್ ಬೈ ಸುಪ್ರೀಂ ಕೋರ್ಟ್. ಆ್ಯಸ್ ಅಪ್ಲೈಡ್ ಬೈ ಸುಪ್ರೀಂ ಕೋರ್ಟ್. ಸೆಕ್ಷನ್ 8G ಆ್ಯಂಡ್ ಸೆಕ್ಷನ್ 10 ಅಂತಲೇ ಬರೀರಿ ಇಲ್ಲಿ. ಆ್ಯಂಡ್ ಸೆಕ್ಷನ್ 8G ಇದನ್ನು ಸೇರಿಸ್ಬೋದು. ಇದನ್ನು ಸೇರಿಸಿ ನೀವು ಆನ್ಸರ್ ಬರೆದ್ರೆ ಪರ್ಫೆಕ್ಟ್ ಆನ್ಸರ್. ಯು ವಿಲ್ ಗೆಟ್ 100% ಮಾರ್ಕ್ಸ್. ಇಷ್ಟು 4 ಪಾಯಿಂಟ್ ಬರೆದ್ರೆ ನೀವು ಯಾವ ರೀತಿ ಬರೀತಿರೋ ಗೊತ್ತಿಲ್ಲ. ಈ 4 ಪಾಯಿಂಟನ್ನು ಬರೆದ್ರೆ 100% ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿಯೂ ಅಷ್ಟೇ, ನೀವು ಸೆಕ್ಷನ್ 10 ಜೊತೆಗೆ ಆ್ಯಂಡ್ ಸೆಕ್ಷನ್ 8G ಸೇರಿಸಿ ಬರೀಬೇಕು. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ 1ನೇ ಪ್ರಾಬ್ಲಮ್ನ ಅನಲೈಸಿಸನ್ನು ಇಲ್ಲಿ ಕ್ಲೋಸ್ ಮಾಡೋಣ. ನಾವು ಐ ವಿಲ್ ಗೋ ಟು ಪ್ರಾಬ್ಲಮ್ ನಂಬರ್ 2. ನಾ ಇವಕ್ಕೆ ನಂಬರ್ ಯಾಕೆ ಮಾಡ್ತೀನಿ ಅಂದರೆ ಏನಾದ್ರು ಕ್ಲಾರಿಫಿಕೇಶನ್ ಇದ್ದರೆ ಅಥವಾ ನನ್ನ ಅನಲೈಸ್ ಒಂದನ್ನು ತಿಳ್ಕೊಳ್ಳಿ. ಇನ್ ಲೀಗಲ್ ಪರ್ಲಾನ್ಸ್ ದೇರ್ ಆರ್ ಡಿಫ್ರೆನ್ಸಿಯೇಟಿಂಗ್ ಅನಲೈಸಿಸ್. ಯಾಕೆಂದರೆ ಜಡ್ಜ್ಗಳು ಒಂದೇ ಜಜ್ಮೆಂಟ್ ಬರೆಯೋದಿಲ್ಲ ರೀ, ಡಿಸೆಂಟ್ ಜಜ್ಮೆಂಟು ಬರೀತಾರೆ. ಹಂಗೆ ನನ್ನ ಒಪಿನಿಯನ್ನು ಚೇಂಜ್ ಆಗ್ಬೋದು. ಅದಕ್ಕೆ ನಾವು ಏನು ಒಪಿನಿಯನ್ ಕೊಡ್ತೀವೋ ದಟ್ ಶುಡ್ ಬಿ ಲಾಜಿಕಲ್. ದಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಅದು ಬಹಳ ಮುಖ್ಯ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಎ ಫೈಲ್ಡ್ ಎ ಕಂಪ್ಲೇಂಟ್ ಟು ದ ಕಮಿಷನ್ ಅಂಡರ್ ಸೆಕ್ಷನ್ 18. ಸೆಕ್ಷನ್ 18 ಕಮಿಷನಿಗೆ ಸಂಬಂಧಪಟ್ಟಂಥದ್ದು. ಸೆಕ್ಷನ್ 18 ಕಂಪ್ಲೇಂಟಿಗೆ ಸಂಬಂಧಪಟ್ಟಂಥದ್ದು. ಕಂಪ್ಲೇಂಟನ್ನು ನಾವು ಕಮಿಷನರ್ಗೆ ಕೊಡ್ತೀವಿ. ಓಕೆ, CICಗೆ ಕೊಡ್ತೀವಿ. ಅಗೇನೆಸ್ಟ್ ಎ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್, PIO. ಈ PIO ಇದನ್ನಲ್ವಾ, ಇವನು CPIO ಇರ್ಬೋದು, ಅಥವಾ SPIO ಇರ್ಬೋದು. CPIO ಅಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟದ್ದು, SPIO ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು. ಪ್ರತಿಯೊಂದು ಆಫೀಸಲ್ಲಿಯೂ ಒಬ್ಬ ಇನ್ಫಾರ್ಮೇಷನ್ ಆಫೀಸರ್ ಇರ್ತಾನೆ, ಮಾಹಿತಿ ಅಧಿಕಾರಿ ಇರ್ತಾರೆ. ಅವ್ರ ಜವಾಬ್ದಾರಿ ಮಾಹಿತಿ ಕೊಡೋದು. ಅವ್ರು ಕೊಡಲಿಲ್ಲ ಅಂದರೆ ಅವ್ರ ಆಫೀಸರಿಗೆ ನಾವು ಅಪೀಲ್ ಮಾಡ್ಬೋದು. ಅದಕ್ಕೆ ಫಸ್ಟ್ ಅಪೀಲ್ ಅಂತೀವಿ ನಾವು. ಓಕೆ, ಅವನು ಕೊಡಲಿಲ್ಲ ಅಂದರೆ ವಿಲ್ ಗೋ ಫಾರ್ ಸೆಕೆಂಡ್ ಅಪೀಲ್ ವಿಲ್ ಗೋ ಟು ಕಮಿಷನರ್ ಅಂಡರ್ ಸೆಕ್ಷನ್ 19. ಆದರೆ ಸೆಕ್ಷನ್ 18 ಏನು ಹೇಳುತ್ತೆ ಅಂತಂದರೆ, ಯಾರಾದರೂ ಇನ್ಫಾರ್ಮೇಷನ್ ಕೊಡದೆ ಹೋದರೆ, ನೀವು ಎಲ್ಲ ಹಂತವನ್ನು ದಾಟಿದ ಮೇಲೂ ನಿಮಗೆ ಇನ್ಫಾರ್ಮೇಷನ್ ಸಿಗಲಿಲ್ಲ ಅಂದರೆ ದೆನ್ ಯು ಕ್ಯಾನ್ ರಿಸಾರ್ಟ್ ಟು ಕಂಪ್ಲೇಂಟ್. ಒಂದೇ ಸಲ ಕಂಪ್ಲೇಂಟ್ ಕೊಡೋಕ್ಕೆ ಬರೋದಿಲ್ಲ. ಬಟ್ ಕಂಪ್ಲೇಂಟಿಗೆ ಪ್ರಾವಧಾನ ಇದೆ. ಓಕೆ, ಸೆಕ್ಷನ್ 18 ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಇನ್ಫಾರ್ಮೇಷನ್ ಕಮಿಷನ್ ಹೇಳುತ್ತೆ. ಸೆಕ್ಷನ್ 18 ಎಂಪವರ್ಸ್ ದ ಕಮಿಷನ್ ಟು ರಿಸೀವ್ ಆ್ಯಂಡ್ ಎನ್ಕ್ವೈರಿ ಇನ್ ಟು ಕಂಪ್ಲೇಂಟ್ಸ್. ಯಾವುದೇ ದೂರು ಬಂದರೆ ದೂರನ್ನು ಎನ್ಕ್ವೈರಿ ಮಾಡುವಂತಹ ಅಧಿಕಾರ ಇವರಿಗಿದೆ. ಓಕೆ, ಯಾವ ವಿಷಯದ ಬಗ್ಗೆ? ರೆಫ್ಯೂಸಲ್, ಮಾಹಿತಿ ಕೊಡಲಿಲ್ಲ ಅಂದರೆ, ಅಥವಾ ಆ ಆಫೀಸ್ನಾಗ PIOನ ಅಪಾಯಿಂಟ್ ಮಾಡಿಲ್ಲ ಅಂದರೆ. ಓಕೆ, ಆಮೇಲೆ ನಿಮ್ಮ ಅಪ್ಲಿಕೇಶನ್ನ ತೊಗೊಳ್ಳೋದಿಲ್ಲ ಅಂದರೆ, ಅಥವಾ 30 ದಿವಸ ತನಕ ಆದರೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ. ಓಕೆ, ಅನ್ರೀಸನೇಬಲ್ ಫೀಸ್, ನಿಮಗೆ ಕೊಡಲಾರ್ದಷ್ಟು ಇಷ್ಟು ಫೀ ಕೊಡ್ತೀನಿ ಅಂತ ಹೇಳಿದರೆ, ಇವೆಲ್ಲ ವಿಷಯಗಳ ಮೇಲೆ ನೀವೇನು ಮಾಡ್ಬೋದು? ಕಂಪ್ಲೇಂಟ್ ಮಾಡ್ಬೋದು. ಡ್ಯೂರಿಂಗ್ ದ ಎನ್ಕ್ವೈರಿ ಕಮಿಷನ್ ಹ್ಯಾಸ್ ಪವರ್ಸ್ ಆಫ್ ಎ ಸಿವಿಲ್ ಕೋರ್ಟ್ ಅಂಡರ್ ಸೆಕ್ಷನ್ 18(3). ನೋಡಿ, ಆವಾಗ ಈ ಎನ್ಕ್ವೈರಿ ನಡೆಯೋದು ಈ ಆಫೀಸರ್ಗಳ ಮೇಲೆ ಮಾಡಿ ಅವರಿಗೆ ಶಿಕ್ಷೆ ಕೊಡಲಿಕ್ಕೂ ಕೂಡ ಅಧಿಕಾರ ಇದೆ. ಡಿಸಿಪ್ಲಿನರಿ ಆ್ಯಕ್ಷನ್ ಇನಿಷಿಯೇಟ್ ಮಾಡ್ಬೋದು, ದಂಡ ಹಾಕ್ಬೋದು. ಒಂದು ದಿವಸಕ್ಕೆ 250 ರೂಪಾಯಿದಂಗೆ ಮ್ಯಾಕ್ಸಿಮಮ್ 25,000 ರೂಪಾಯಿ ದಂಡ ಹಾಕ್ಬೋದು ಈ ಅಧಿಕಾರಿಗಳ ಮೇಲೆ. ಮ್ಯಾಕ್ಸಿಮಮ್ಮು 250 ಪರ್ ಡೇ, ಮ್ಯಾಕ್ಸಿಮಮ್ 25K. ಇದನ್ನು ನಾವು ಸೆಕ್ಷನ್ 20ನಲ್ಲಿ ಹೇಳ್ತೀವಿ.
ಸೆಕ್ಷನ್ 20. ಸೆಕ್ಷನ್ 20ನಲ್ಲಿ ಈ ಇದನ್ನು ಹೇಳ್ತೀವಿ, ಎಷ್ಟು ಶಿಕ್ಷೆ ಕೊಡ್ಬೋದು ಅಂತಕ್ಕಂಥದ್ದು. ಓಕೆ, ತನಿಖೆ ಮಾಡುವಂತಹ ಸಿವಿಲ್ ಕೋರ್ಟಿನ ಅಧಿಕಾರ ಕಮಿಷನರ್ಗಿದೆ. ಅಂದರೆ ಕಂಪ್ಲೇಂಟು ಕೊಡ್ಬೋದು ಅಂತ ಆಯ್ತು. ಇಲ್ಲಿ ನಾವು ವಿ ವಿಲ್ ಸಿ, ಇಲ್ಲಿ ಕಂಪ್ಲೇಂಟ್ ಏನಿದು, ನಾನ್ ಡಿಸ್ಕ್ಲೋಸರ್ ಆಫ್ ವಿದಿನ್ ಎ ಸ್ಟಿಪ್ಯುಲೇಟೆಡ್ ಪೀರಿಯಡ್. ಇವನು ಫಸ್ಟ್ ಅಪೀಲ್ ಮಾಡಬೇಕಿತ್ತು, ನನಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂಥೇಳಿ. ಹಿ ವುಡ್ ಹ್ಯಾವ್ ಗಾನ್ ಟು ಫಸ್ಟ್ ಅಪೀಲ್. ದ ಕಮಿಷನರ್ ಡೈರೆಕ್ಟ್ಸ್ ದ PIO ಟು ಫರ್ನಿಶ್ ದ ಇನ್ಫಾರ್ಮೇಷನ್ ವಿದಿನ್ 150 days. ನೋಡಿ, ಈ ಕಂಪ್ಲೇಂಟಿನ ಮೇಲೆ ಅವನ ಅಧಿಕಾರವನ್ನು ಉಪಯೋಗ ಮಾಡಿ ಕಮಿಷನರ್ ಏನು ಮಾಡ್ತಾನೆ, 15 ದಿವಸದೊಳಗೆ ನೀನು ಮಾಹಿತಿ ಕೊಡು ಅಂಥೇಳಿ ಡೈರೆಕ್ಷನ್ಸ್ ಕೊಡ್ತಾನೆ. ಈಸ್ ಇಟ್ ವ್ಯಾಲಿಡ್? ಇದು ಕರೆಕ್ಟಾ, ಇದು ಕರೆಕ್ಟಾ ಅಂತಕ್ಕಂಥ ಪ್ರಶ್ನೆ, ರೈಟ್? ಓಕೆ, ಇಲ್ಲಿ 18 ಪ್ರಕಾರ ಅವನಿಗೆ ಅಧಿಕಾರ ಇದೆ. ಕೊಟ್ಟಿಲ್ಲ ಅಂದರೆ ನೀನು ಕೊಡು ಅಂತ ಹೇಳುವಂಥ ಅಧಿಕಾರ ಇದೆ. ನೋಡೋಣ, ಸೆಕ್ಷನ್ 19 ಏನು ಹೇಳುತ್ತೆ ಅದನ್ನು ಇಲ್ಲಿ ತಿಳ್ಕೊಳ್ಳೋಣ. ದಟ್ ಈಸ್ ಪಾಯಿಂಟ್ ನಂಬರ್ 1. ದಿಸ್ ಈಸ್ ಪಾಯಿಂಟ್ ನಂಬರ್ 2. 19, ಇಫ್ ಎನ್ ಅಪ್ಲಿಕೇಶನ್ ಈಸ್ ಅಗ್ರೀವ್ಡ್ ಬೈ ರೆಫ್ಯೂಸಲ್ ಆಫ್ ನಾನ್ ಸಪ್ಲೈ ಇನ್ಫಾರ್ಮೇಷನ್, ದ ಪ್ರಾಪರ್ ರೆಮಿಡಿ ಈಸ್. ನೋಡಿ, ಇದನ್ನು ಮಾಡಬೇಕಿತ್ತು ಅವನು, ಇದನ್ನು ಮಾಡಬೇಕಿತ್ತು. ಅಪೀಲ್ ಫೈಲ್ ಮಾಡಬೇಕಿತ್ತು. ಇಲ್ಲಿ ನೋಡಿ, ಅಪೀಲ್ ಫೈಲ್ ಮಾಡಿದ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ. ಸಾರ್ವಜನಿಕ ಮಾಹಿತಿ ಅಧಿಕಾರಿಯೊಬ್ಬರು ನಿಗದಿಪಡಿಸಿದ ಅವಧಿಯೊಳಗೆ ಮಾಹಿತಿ ಕೊಡದಿದ್ದಕ್ಕೆ ಆಯೋಗದ ಮುಂದೆ ಏನು ಮಾಹಿತಿ ಹಕ್ಕು ಕಾಯ್ದೆಯ 18ರ ಅಡಿಯಲ್ಲಿ ಆಯೋಗಕ್ಕೆ ದೂರು ದಾಖಲಿಸಿದ್ದಾನೆ. ಕರೆಕ್ಟ್, ದೂರು ದಾಖಲಿಸಿದ್ದಾನೆ, ಕರೆಕ್ಟ್. ಆದರೆ ಸೆಕೆಂಡ್ ಅಪೀಲ್ ಮಾಡಿದ ಮೇಲೆ ದೂರು ದಾಖಲಿಸಬೇಕಿತ್ತು. ಹಂಗೆ ಮಾಡಿಲ್ಲ ಇವನು. ಆಯೋಗ ಆದರೂ ಆಯೋಗ ಏನು ಮಾಡುತ್ತೆ, PIOಗೆ ಡೈರೆಕ್ಷನ್ ಕೊಡುತ್ತೆ, 15 ದಿನದೊಳಗೆ ಕೊಡಪ್ಪ ನೀನು ಅಂತ, ಮಾಹಿತಿಯನ್ನು ಕೊಡು ಅಂತ ಹೇಳಿ ಕೊಡುತ್ತೆ. ಓಕೆ, ಸೊ ನಾವು ಸೆಕೆಂಡ್ ಅಪೀಲ್, ನಾನು ಅದನ್ನು ಇಲ್ಲಿ ಕಾನೂನಿನ ಪೊಸಿಷನ್ ಹೇಳಿದ್ದೀನಿ. ಕಮಿಷನ್ ಮೇ ಎಕ್ಸರ್ಸೈಸ್ ಪವರ್ಸ್ ಅಂಡರ್ 19(8), including directing the public authority to furnish information. So these are the provisions available. Therefore, in the present case, ಹಂಗಿದ್ರೆ ಈ ಕೇಸಲ್ಲಿ ಏನಾಗಬೇಕಿತ್ತು, A filed a complaint under section 18. The Information Commission directed the PI to give under section 18 because the commission can only inquire into the complaint. If A desired information, the proper course was to file appeal under section 19. Actual ಸರಿಯಾದ ಕಾನೂನಿನ ಮಾಹಿತಿ ಏನು ಅಂತಂದರೆ, ಈ ವ್ಯಕ್ತಿ 19ರ ಅಡಿಯಲ್ಲಿ ಅವನು ಫಸ್ಟ್ ಅಪೀಲ್ ಮಾಡಬೇಕಿತ್ತು, ಫಸ್ಟ್ ಅಪೀಲ್ ಮಾಡಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸ್ ಲಾ ತಗೋತೀನಿ ಈಗ ನಾನು. ಐ ಹ್ಯಾವ್ ಅನಲೈಸ್ ದಿಸ್ ಆ್ಯಂಡ್ ದಿಸ್ ಈಸ್ ದ ಕೇಸ್ ಲಾ. ಈ ಕೇಸ್ ಲಾನಲ್ಲಿ ಕ್ಲಿಯರ್ ಹೇಳಿಬಿಟ್ಟಿದ್ದಾರೆ. ನೋಡಿ, 18ನಲ್ಲಿ ಅಪ್ಲಿಕೇಶನ್ನು ಅಪೀಲೆಟ್ ಅಥಾರಿಟಿ ಅಲ್ಲ, 18. ನೋಡಿ, ಇಲ್ಲೇ ಲಾಯರ್ ಜಾಣ್ತಾನೆ ಇರೋದು. 18 ಅಪೀಲೆಟ್ ಪವರ್ ಅಲ್ಲ, 18 ಈಸ್ ಕಂಪ್ಲೇಂಟ್ ಪವರ್. ಕಂಪ್ಲೇಂಟಲ್ಲಿ ಏನು ಹೇಳ್ಬೋದಿತ್ತು, ಅವನು ಮಾಹಿತಿ ಕೊಟ್ಟಿಲ್ಲ ಅಂದರೆ ಫಸ್ಟ್ ಅಪೀಲ್ ನೀನು ಮಾಡಿಲ್ಲ, ಅದಕ್ಕೆ ನೀನು ರಿಜೆಕ್ಟ್ ಮಾಡ್ತೀನಿ. ಹವೆವರ್ ಲಿಬರ್ಟಿ ಈಸ್ ಗಿವನ್ ಟು ಗೋ ಫಾರ್ ಫಸ್ಟ್ ಅಪೀಲ್ ಅಂತ ಹೇಳ್ಬೋದಿತ್ತು. ಯಾಕಂದರೆ ಅವ್ನಿಗೆ ಫಸ್ಟ್ ಅಪೀಲ್ ಟೈಮ್ ಲಿಮಿಟ್ ಇದೆ, ಅಷ್ಟು ಟೈಮ್ ಒಳಗೆ ಮಾಡ್ಬೇಕು. ಅವನು ಮಾಡದೆ ಹೋದರೆ ಅದಾಗೋದಿಲ್ಲ. ಸೊ ದಟ್ ಈಸ್ ಅನದರ್ ಪ್ರಾಬ್ಲಮ್. ದ ಕಂಪ್ಲೇಂಟ್ ಫೈಲ್ಡ್ ಅಂಡರ್ ಸೆಕ್ಷನ್ 18 ಇನ್ಸ್ಟೆಡ್ ಆಫ್ ಫೈಲಿಂಗ್ ಅಪೀಲ್ ಅಂಡರ್ 19. ನೋಡಿ, ಈ ಪ್ರಕರಣದಲ್ಲಿ ಸೇಮ್ ಅದೇ ಕೇಸ್ ಆಗಿದೆ. ಯಾವುದು, CIC ವರ್ಸಸ್ ಸ್ಟೇಟ್ ಆಫ್ ಮಣಿಪುರ್. ನಾ ಹೇಳಿದ್ನಲ್ವ, ವೆರಿ ಇಂಪಾರ್ಟೆಂಟ್ ಕೇಸ್ ಅಂತ ಹೇಳಿದ್ನಲ್ವ, ಇದೇ ಕಾರಣಕ್ಕೆ ಈ ಕೇಸ್. ಸೆಕ್ಷನ್ 18 ಆ್ಯಂಡ್ ಸೆಕ್ಷನ್ 19 ಆಪರೇಟ್ ಇನ್ ಡಿಫರೆಂಟ್ ಫೀಲ್ಡ್ಸ್ ಅಂತ ಈ ಕೇಸಲ್ಲಿ ಹೇಳುತ್ತೆ ಕೋರ್ಟ್. ಪ್ರೊಸೀಡಿಂಗ್ಸ್ ಅಂಡರ್ ಸೆಕ್ಷನ್ 18 ಆರ್ ಸೂಪರ್ವೈಸರಿ ಆ್ಯಂಡ್ ಇನ್ಕ್ವಿಜಿಟೋರಿಯಲ್. ಅಂದರೆ 18ರಲ್ಲಿರುವ ಅಧಿಕಾರ ಏನು ಅಂತಂದರೆ, ಕಮಿಷನರ್ಗೆ ಕೇವಲ ಸೂಪರ್ವೈಸನ್ ಮಾಡೋದು, ಅಪೀಲ್ ಅಲ್ಲ, ಮೇಲ್ಮನವಿ ಅಧಿಕಾರ ಅಲ್ಲ. ಆಮೇಲೆ ಎನ್ಕ್ವೈರಿ ಮಾಡೋದು. ಇಟ್ ಈಸ್ ಲೈಕ್ ಎ ಸಿವಿಲ್ ಕೋರ್ಟ್. ದ ಕಮಿಷನ್ ಕ್ಯಾನಾಟ್ ಡೈರೆಕ್ಟ್ ದ ಡಿಸ್ಕ್ಲೋಸರ್ ಆಫ್ ಇನ್ಫಾರ್ಮೇಷನ್ ಅಂಡರ್ ಸೆಕ್ಷನ್ 18. ಸೆಕ್ಷನ್ 18ನಲ್ಲಿ ಬಂದಂತಹ ಕಂಪ್ಲೇಂಟ್ ಮೇಲೆ ನೀವು ಈ ರೀತಿ ಹೇಳೋಕ್ಕಾಗೋದಿಲ್ಲ. ಯು ಕ್ಯಾನಾಟ್ ಗಿವ್ ಎನಿ ಆರ್ಡರ್. ನೀವು ಎನ್ಕ್ವೈರಿ ಮಾಡಬೇಕಷ್ಟೇ. ಆದರೆ ಎನ್ಕ್ವೈರಿ ಮಾಡಬೇಕು ಅಂತಂದರೆ ಅವನು ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ ತನ್ನ ಎಲ್ಲ ಹಂತವನ್ನು ಉಪಯೋಗಿಸಿಲ್ಲ. ಎ ಡೈರೆಕ್ಷನ್ ಟು ಫರ್ನಿಶ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಇಶ್ಯೂಡ್ ಓನ್ಲಿ ಇನ್ ಸೆಕ್ಷನ್ 19 ಅಂಡರ್ ಸಬ್ ಕ್ಲಾಸ್ 8. ಅವ ಅಪೀಲ್ ಕೊಟ್ಟಿದ್ದಾನ ನಿಮಗೆ? ಇಲ್ಲ. ಹಾಗಿದ್ರೆ ನಿಮಗೆ ಈ ಆರ್ಡರ್ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಿ ಕೋರ್ಟ್ ಇದರಲ್ಲಿ. ಎ ಕಂಪ್ಲೇಂಟ್ ಅಂಡರ್ ಸೆಕ್ಷನ್ 18 ಈಸ್ ನಾಟ್ ಎ ಸಬ್ಸ್ಟ್ಯೂಟ್ ಫಾರ್ 19. 19 ಬೇರೆ, 18 ಬೇರೆ. ಆದ್ದರಿಂದ ಅವನ ಕೇಸ್ ಬಿದ್ದು ಹೋಗುತ್ತೆ.
If this case is applied, if the law of this case is, the principle of this case or ratio decidendi of this case is applied, this is, you make this as point number 3, you make this case as point number 4, very important case, landmark case, right? Then conclusion. I think conclusion I will write. ಆದ್ದರಿಂದ point number 4, point number 5 you write. Point number 5, I will add a page and write. Point number 5. Point number 5. Oh, it did not. Point number 5. ಮೇಲಿನ ಪ್ರಕರಣದಲ್ಲಿ ಹೇಳಿರುವಂತೆ ಕಮಿಷನರ್ ಅಥವಾ ಆಯುಕ್ತ, ಕಮಿಷನರ್ಗೆ ನಾವೇನಂತೀವಿ, ಆಯುಕ್ತ ಅಂತ ಹೇಳ್ತೀವಿ. ಆಯುಕ್ತರ ಆದೇಶವು ಕಾನೂನು ಬಾಹಿರವಾಗಿದೆ. As per above case, the order of commissioner is without power under section 18. ಇಷ್ಟು ಬರೆದ್ರೆ ಸಾಕು ನೀವು, section 18. Okay, so this is the situation. Now I will go to problem number 3. Problem 3. Mr. X filed a complaint to the commissioner against public information officer for non-disclosure of information. Commission rejected his application with a direction to approach the first appellate authority. Exactly, this is the suitable answer. ನೋಡಿ, ರಿಲೇಟೆಡ್ ಪ್ರಾಬ್ಲಮ್ ಎಷ್ಟು ರಿಲೇಟೆಡ್ ಇದೆ ನೋಡಿ. ಇಲ್ಲಿ ಈ ಪ್ರಾಬ್ಲಮಲ್ಲಿ ಏನು ಮಾಡ್ತಾನೆ ಅವನು, ಹಿ ಯೂಸಸ್ ಸೆಕ್ಷನ್ 18 ಪವರ್ ರಾಂಗ್ಲಿ. ಈಸ್ ಇಟ್ ವ್ಯಾಲಿಡ್? ನಾಟ್ ವ್ಯಾಲಿಡ್. ಆ ಕನ್ಕ್ಲೂಷನಿಗೆ ಬಂದ್ವಿ ನಾವಿಲ್ಲಿ. ಇದಕ್ಕೆ ಸಂಬಂಧಪಟ್ಟಂಥ ಈ CIC ಮಾಡಿದಂತಹ ಕೆಲಸವನ್ನು, ಮಾಡಿದಂತಹ ತಪ್ಪನ್ನು ಇಲ್ಲೇನು ಮಾಡಿದ್ದಾನೆ, ಈ ಪ್ರಾಬ್ಲಮ್ ನಂಬರ್ 3ನಲ್ಲಿ he has actually done what is supposed to be done, what is ought to be done, he has done here. Mr. X filed a complaint to the commissioner against the public information officer for non-disclosure of information. Commission rejected his application. ಯಾಕೆ ಹೇಳಿ, ಕಂಪ್ಲೇಂಟು ಸೆಕ್ಷನ್ 18ನಲ್ಲಿ ಅಪಿಲೇಟ್ ಪವರ್ ಇಲ್ಲ. ಓಕೆ, ಅದಕ್ಕೆ ಏನು ಮಾಡ್ತಾನೆ, he guides the citizen to use the powers available in, rights available in section 19. ಸೆಕ್ಷನ್ 19 ಏನು ಹೇಳುತ್ತೆ, ಅಕಸ್ಮಾತು ಏನೂ ಇನ್ಫಾರ್ಮೇಷನ್ ಕೊಡದೆ ಹೋದರೆ ನೀವು ಸೆಕ್ಷನ್ 19 ಒಂದ್ಸಲ ನೋಡಿ. ಇದನ್ನು ಪ್ರಾಬ್ಲಮ್ ಅನಲೈಸ್ ಮಾಡೋದಕ್ಕಿಂತ ಐ ವಿಲ್ ಟೇಕ್ ಯು ಟು ಸೆಕ್ಷನ್ 19. ಸೆಕ್ಷನ್ 19, 10, 19. I will bring you to 19. Right, that is very important to see. 19, 20, yes, 19 is this. 19 ಒಂದ್ಸಲ ನೀವು ನೋಡೋದು ಒಳ್ಳೆಯದು. ಯು ಹ್ಯಾವ್ ಟು ಸಿ 19 ಆಲ್ಸೋ. Any person who does not receive a decision within the time limit specified in subsection 1, clause A of subsection 3 of section 7. ನೋಡಿ, ಸೆಕ್ಷನ್ 7ನಲ್ಲಿ ನಿಮಗೆ ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ, ಎಷ್ಟು ಅನ್ನೋದನ್ನು ಟೈಮು ಫಿಕ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಕೊಡಲಿಲ್ಲ ಅಂದರೆ, ಟೈಮ್ ಲಿಮಿಟ್ ಪ್ರಕಾರ ಕೊಡಲಿಲ್ಲ ಅಂದರೆ, ಓಕೆ, ನೀವೇನು ಮಾಡ್ಬೋದು, ಆರ್ ಈಸ್ ಎಗ್ರೀವ್ಡ್ ಬೈ ಎ ಡಿಸಿಷನ್
ಅವು ಕೊಟ್ಟಂತಹ PIO ಕೊಟ್ಟಂಥ ಡಿಸಿಷನ್ ಸರಿ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಒಂದು ನೋ ಇನ್ಫಾರ್ಮೇಷನ್, ಒಂದು ಏನು ನಾಟ್ ರಿಸೀವ್ಡ್ ದ ಇನ್ಫಾರ್ಮೇಷನ್, ಒಂದು ರಿಸೀವ್ಡ್ ದ ಇನ್ಫಾರ್ಮೇಷನ್ ಬಟ್ ಹಿ ಈಸ್ ನಾಟ್ ಹ್ಯಾಪಿ, ಎರಡು ಆರ್ ಸ್ಟೇಟ್ ಆಸ್ ದ ಕೇಸ್ ಮೇ ವಿದಿನ್ 30 days from expiry of such period from the receipt of such decision an appeal to such officer who is senior in rank. ಇದಕ್ಕೆ ಫಸ್ಟ್ ಅಪೀಲ್ ಅಂತೀವಿ ನಾವು, ಹೂ ಈಸ್ ಸೀನಿಯರ್ ಇನ್ ರ್ಯಾಂಕ್. ಓಕೆ, ಅವ್ರಿಗೆ ನೀವೇನು ಮಾಡಬೇಕು, ಅಪೀಲ್ ಕೊಡಬೇಕು ಇನ್ ಈಚ್ ಪಬ್ಲಿಕ್ ಅಥಾರಿಟಿ. PIO ಇರ್ತಾನಲ್ವ, ಅವನು ಸ್ಟೇಟ್ PIO ಇರ್ಬೋದು, ಸೆಂಟ್ರಲ್ PIO ಇರ್ಬೋದು. ಅವನು ಮಾಹಿತಿಯನ್ನು ಕೊಡದೇ ಇದ್ದರೆ ಅಥವಾ ಕೊಟ್ಟ ಮಾಹಿತಿ ಇವನಿಗೆ ಸರಿ ಅನಿಸ್ಲಿಲ್ಲ ಅಂದರೆ, ಎರಡೂ ಸಂದರ್ಭದಲ್ಲಿ ಅವನೇನು ಮಾಡಬೇಕು, ಹಿ ಹ್ಯಾಸ್ ಟು ಅಪೀಲ್ ಪ್ರೊವೈಡ್ ದಟ್ ಸಚ್ ಆಫೀಸರ್ ಮೇ ಅಡ್ಮಿಟ್ ದ ಅಪೀಲ್. ಅವನು ಹೇಳ್ತಾನೆ ಇಲ್ಲ ಮಾಹಿತಿ ಕೊಡು ನೀನು ಅವನಿಗೆ ಅಂತ ಹೇಳ್ತಾನೆ, ಅಥವಾ ಕೊಡಬೇಡ ಅಂತ ಹೇಳ್ತಾನೆ. ಅವ್ರು ಹೇಳಿದ್ದು ಫಸ್ಟ್ ಅಪೀಲ್ ಏನು ಕೊಟ್ಟಿದ್ದಾನೆ, ಅವನು PIO ಕೊಟ್ಟಿದ್ದು ಸರಿ ಇದೆ ಅಂತಲೂ ಹೇಳ್ಬೋದು. ನೀವು ಹೇಳಿದ ಮೇಲೆ ಏನಾಗುತ್ತೆ ಅನ್ನೋದನ್ನು ನೀವು ಇಲ್ಲಿ ನೋಡೋಣ. ಟು ಏನು ಹೇಳುತ್ತೆ, ಫೇರ್ ಎನ್ ಅಪೀಲ್ ಪ್ರಿಪೇರ್ಡ್ ಅಗೇನ್ಸ್ಟ್ ದ ಆರ್ಡರ್ by a central public information officer or a state public, as the case may be, under section 11 disclose third party information. ನೋಡಿ, ಇಲ್ಲಿ ಅಕಸ್ಮಾತು ಇಫ್ ಇಟ್ ಈಸ್ ರಿಲೇಟಿಂಗ್ ಟು ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್, ಮೂರನೇ ವ್ಯಕ್ತಿ ಇನ್ಫಾರ್ಮೇಷನ್ ಬಗ್ಗೆ ಇದ್ದರೆ, ದ ಅಪೀಲ್ ಮೇ ಬಿ ಬೈ ದ ಕನ್ಸರ್ನ್ಡ್ ಪಾರ್ಟಿ ಶಾಲ್ ಬಿ ಮೇಡ್ ವಿದಿನ್ 30 days ಫ್ರಮ್ ದ ಡೇಟ್ ಆಫ್ ದಟ್ ಆರ್ಡರ್. ಥರ್ಡ್ ಪಾರ್ಟಿಗೆ ಸಂಬಂಧಪಟ್ಟಂಥದ್ದು. ಅದು ನಮ್ಮಲ್ಲಿ ಇದಕ್ಕೆ ಸಂಬಂಧ ಇಲ್ಲ, ಅದನ್ನು ಬಿಡ್ತೀನಿ ನಾನು. ರೈಟ್ ನೌ ಐ ವಿಲ್ leave it, right? So then 3 ಏನು ಹೇಳುತ್ತೆ, this is important. 3 is important for us. ಸೆಕೆಂಡ್ ಅಪೀಲ್ ನೋಡಿ, ಆ ಸೀನಿಯರ್ ಆಫೀಸರ್ ಕೊಡ್ತೀವಲ್ಲ ಅದು ಫಸ್ಟ್ ಅಪೀಲು, ಇಲ್ಲಿ ಕೊಡ್ತೀವಲ್ಲ ದಿಸ್ ಈಸ್ ಸೆಕೆಂಡ್ ಅಪೀಲ್ ಅಗೇನ್ಸ್ಟ್ ದ ಡಿಸಿಷನ್ ಅಂಡರ್ ಸಬ್ಸೆಕ್ಷನ್ 1 ಶಾಲ್ ಲೈ ವಿದಿನ್ 90 days. ಅವನು ಸೀನಿಯರ್ ಆಫೀಸರು ರಿಪ್ಲೈ ಕೊಡಲಿಲ್ಲ ಅಂತಂದರೆ, ಅಥವಾ ಕೊಟ್ಟಂತಹ ರಿಪ್ಲೈ ಸರಿ ಇರಲಿಲ್ಲ ಅಂತಂದರೆ, ಅಥವಾ ಅವನು ಫಸ್ಟ್ ಅಪೀಲ್ ಕೊಟ್ಟಿದ್ದೆ ಸರಿ ಇದೆ ಅಂತ ಹೇಳ್ದ ಅಂದರೆ, ಅಥವಾ ಸೀನಿಯರ್ ಆಫೀಸರ್ ಕೊಟ್ಟ ರಿಪ್ಲೈ ನಿಮಗೆ ಇಷ್ಟ ಆಗಿಲ್ಲ ಅಂದರೆ, ಅದು ಬಂದ 90 ದಿನದ ಒಳಗಾಗಿ ಏನು ಮಾಡ್ಬೇಕು ನೀವು, ಯು ಹ್ಯಾವ್ ಟು ಅಪೀಲ್ ಸೆಕೆಂಡ್ ಅಪೀಲ್. ಯಾರಿಗೆ, ಕಮಿಷನರ್ ಆರ್ ಸ್ಟೇಟ್ ಕಮಿಷನರ್, ಯಾರಿರಲಿ, ಸೆಂಟ್ರಲ್ ಕಮಿಷನರ್ ಇರ್ಬೋದು, ಅವನು CIC ಇರ್ಬೋದು, SIC ಇರ್ಬೋದು, ಅವ್ರಿಗೆ ನೀವೇನು ಮಾಡಬೇಕು, ಆ ಒಂದು ಅಪೀಲನ್ನು ಕೊಡಬೇಕು. ಸೊ ದಿಸ್ ಈಸ್ ದ ಸ್ಟೇಜ್ ಆಫ್ ಅಪೀಲ್. Now I will come to the problem. In the present case, where expelled complaint before the commission alleging non-disclosure of information, instead of entertaining a complaint for the purpose of directing disclosure, the commission advised to go for the first appellate. ಅಂದರೆ senior officer of PIOಗೆ ಇರ್ತಕ್ಕಂಥ ಅವನು ಸುಪೀರಿಯರ್ ಆಫೀಸರ್ ಹೋಗ್ಬೇಕು. ದಿಸ್ ಡೈರೆಕ್ಷನ್ ಈಸ್ ಲಾಜಿಕಲಿ ಕರೆಕ್ಟ್. As the RTI Act provides for specific appellate mechanism in section 19. Okay, for cases where information has not been supplied. ಅಂದರೆ ಫಸ್ಟ್ ಅಪೀಲ್ ಹೋಗಬೇಕು, ಅದಾದಮೇಲೆ ಸೆಕೆಂಡ್ ಅಪೀಲ್ ಹೋಗಬೇಕು. ಫಸ್ಟ್ ಅಪೀಲ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಯು ಹ್ಯಾವ್ ಟು ಗೋ ಟು ಸೆಕೆಂಡ್ ಅಪೀಲ್. ಓಕೆ, ಆದ್ದರಿಂದ ಇಲ್ಲೇನಾಗುತ್ತೆ ಅಂದರೆ, ಸಿನ್ಸ್ ದ ಕಮಿಷನ್ ಕ್ಯಾನಾಟ್ ಗ್ರ್ಯಾಂಟ್ ರಿಲೀಫ್, ನೀವು ಸೆಕ್ಷನ್ 18ನಲ್ಲಿ ಲೆಟರ್ ಬರೆದ್ರೆ ಕಮಿಷನರು ಅದ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಅಥವಾ ಸೆಕೆಂಡ್ ಅಪೀಲೇಟ್ ಅಥಾರಿಟಿನೂ ನಮಗೆ ಸರಿಯಾದ ರಿಪ್ಲೈನೇ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಯಾರು, ಫಸ್ಟ್ ಅಪೀಲೇಟ್ ಅಥಾರಿಟಿ. ಆವಾಗ ನೀವು 19 ಪ್ರಕಾರ ಸೆಕೆಂಡ್ ಅಪೀಲೇಟ್ ಅಥಾರಿಟಿ ಕಮಿಷನರ್ನೇ ಆಗಿರ್ತಾನೆ. ಕಮಿಷನರಿಗೆ ನೀವು 19ನಲ್ಲಿ ಲೆಟರ್ ಕೊಡಬೇಕು. 19ನಲ್ಲಿ ಲೆಟರ್ ಕೊಡ್ಬೇಕಂದ್ರೆ ಫಸ್ಟ್ ಅಪೀಲೇಟ್ ಅಥಾರಿಟಿ ಎಕ್ಸಾಸ್ಟ್ ಆಗಬೇಕು, ಆವಾಗ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ಕಮಿಷನರ್ ಅವರ ಆಜ್ಞೆ, ಅಡ್ವೈಸ್ ದ ಕಂಪ್ಲೇನೆಂಟ್ ಏನು ಮಾಡೋಕ್ಕಾಗಲ್ಲ. ಕಂಪ್ಲೇನೆಂಟ್ ಹ್ಯಾಸ್ ಟು ಗೋ ಫಾರ್ ದ ಫಸ್ಟ್ ಅಪೀಲ್. ಫಸ್ಟ್ ಹಿ ಹ್ಯಾಸ್ ಟು ಎಕ್ಸಾಸ್ಟ್ ಆಲ್ ಈಸ್ ಅಪೀಲೇಟ್ ಸ್ಟೆಪ್ಸ್. ಅವುಗಳನ್ನೆಲ್ಲ ಬರೆದಿದ್ದೀನಿ ನಾನು. ಮಿಸ್ಟರ್ ಎಕ್ಸ್ ಶುಡ್ ಫೈಲ್ ಫಸ್ಟ್ ಅಪೀಲೇಟ್ ಅಥಾರಿಟಿ ಅಂಡರ್ 19(1) of the Act. If still aggrieved by the first appellate authority, then he can file to the commissioner. ಅಂದರೆ 18ನಲ್ಲಿ ಕೊಡಬಾರ್ದು, ಅದು ಕಮಿಷನರ್ಗೆ ಹೋಗಿದೆ,
ಇದು ಕಮಿಷನರ್ಗೆ ಹೋಗುತ್ತೆ. 19(3) ಪ್ರಕಾರ ಮತ್ತೊಂದು ಅಪೀಲನ್ನು ಏನು ಮಾಡ್ಬೇಕು ನೀವು, ಕಮಿಷನರ್ ಕೊಡಬೇಕು. ಇಫ್ ದೇರ್ ಈಸ್ ಎವಿಡೆನ್ಸ್ ಆಫ್ ಮಾಲಫೈಡ್ ಡಿನಯಲ್ ಆರ್ ಅನ್ರೀಸನೇಬಲ್ ಡಿಲೇ ಆಫ್ PIO, the commission may in appropriate proceedings consider imposing penalty. ಒಂದು ವೇಳೆ ದುರುದ್ದೇಶದಿಂದ ಇವರೆಲ್ಲ ಇದನ್ನು ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಯಾರು ಎಲ್ಲ ದ ಸೆಟಪ್ ಆಫ್ ಹೋಲ್ ಆಫೀಸ್, PIO ಅವ್ರ ಬಾಸು ಇಬ್ಬರು ದುರುದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ, ಆ ಮಾಲಾಫೈಡ್ ಗ್ರೌಂಡ್ಸ್ ಇದ್ದರೆ ಗ್ರೌಂಡ್ಸನ್ನು ನೀವೇನು ಮಾಡ್ಬೋದು, ಸೆಕ್ಷನ್ 18ನಲ್ಲಿ ಹೇಳಿ ಕಂಪ್ಲೇಂಟ್ ಕೊಡ್ಬೋದು. ಆವಾಗ ಸೆಕ್ಷನ್ 20 ಪ್ರಕಾರ ಆ್ಯಕ್ಷನ್ ಆಗುತ್ತೆ, ಪೆನಾಲ್ಟಿ ಆಗುತ್ತೆ ಅವರಿಗೆ. ಸೆಕ್ಷನ್ 20 ಪ್ರಕಾರ ಪೆನಾಲ್ಟಿ ಆಗುತ್ತೆ. ಅದನ್ನು ನೀವು ಬರೀಬೇಕು. ಸೆಕ್ಷನ್ 18 ರೆಫರ್ ಮಾಡಬೇಕು. ಈ ಪಾಯಿಂಟ್ ನಂಬರ್ 3 ಬರೆಯುವಾಗ ಸೆಕ್ಷನ್ 18 ಕೂಡ ರೆಫರ್ ಮಾಡಬೇಕು. ಏನು ಸೆಕ್ಷನ್ 18? ಸೆಕ್ಷನ್ ಈ ಥರದ ಸಮಸ್ಯೆಗಳಿದ್ದಾವೆ, ದುರುದ್ದೇಶ, ಆ ಇನ್ಫಾರ್ಮೇಷನ್ ಹರಿದ ಸುಟ್ಟು ಹಾಕಿಬಿಡ್ತಾರೆ ಅವರು. RTI ಕೇಳ್ತೀರಿ ಅಂತ ಇಟ್ಕೊಳ್ರಿ ನೀವು, ಈ ರೆಕಾರ್ಡ್ ರೂಮ್ ಇರ್ತಾವಲ್ಲ, ರೆಕಾರ್ಡ್ ರೂಮ್ ಬೆಂಕಿ ಹಚ್ತಾರೆ. ಆ ಥರದ್ದನ್ನು ನಾವು ಬೆಂಗಳೂರಿನ BBMPಗಳಲ್ಲಿ ಭಾಳಷ್ಟು ಕೇಳ್ಪಟ್ಟಿದ್ದೀವಿ. ಅದು ನಿಜ ಸುಳ್ಳು ಅನ್ನೋದು ಗೊತ್ತಿಲ್ಲ, ಆದರೆ ಆ ರೀತಿಯ ಪೇಪರ್ ನ್ಯೂಸನ್ನು ನಾವು ನೋಡಿದ್ದೀವಿ. ಅಂತಹ ಸಂದರ್ಭದಲ್ಲಿ ನೀವು ಅಪೀಲ್ ಮಾಡ್ಬೋದು, ನೀವು ಕಂಪ್ಲೇಂಟ್ ಕೊಡ್ಬೋದು. ದಟ್ ಈಸ್ ದ ಪ್ರಾವಿಷನ್ ಅವೈಲೇಬಲ್. ಅದನ್ನೇ ಇಲ್ಲಿ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೀನಿ ನಾನು ನಿಮಗೆ. ಓಕೆ, ನಾವು ವಿತ್ ದಿಸ್ ಈ ಇನ್ಫಾರ್ಮೇಷನ್ ನಿಮಗೆ ಸಾಕು ಅನಿಸುತ್ತೆ. ದೆನ್ ಐ ವಿಲ್ ಗೋ ಟು ಪ್ರಾಬ್ಲಮ್ ನಂಬರ್ 4. ಪ್ರಾಬ್ಲಮ್ 4 ಏನು ಹೇಳುತ್ತೆ ನೋಡೋಣ. ಪ್ರಾಬ್ಲಮ್ 4, ಎ ಇಲ್ಲಿಟರೇಟ್ ಪರ್ಸನ್. ನೋಡಿ, ಇಲ್ಲಿಟ್ರೇಟ್ ಅಂದ್ಕೂಡಲೇ ನೀವು ಸೆಕ್ಷನ್ 6 ನೆನ್ಪಿಟ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಸೆಕ್ಷನ್ 6, ವೆರಿ ಇಂಪಾರ್ಟೆಂಟ್ ಸೆಕ್ಷನ್ 6, ವೆರಿ ಇಂಪಾರ್ಟೆಂಟ್ ದಿಸ್ ಕೇಸ್. ದಿಸ್ ಈಸ್ ಪಾಯಿಂಟ್ ನಂಬರ್ 1, ದಿಸ್ ಈಸ್ ಪಾಯಿಂಟ್ ನಂಬರ್ 2. ಪರ್ಸನ್ ಸೀಕ್ ಸಮ್ ಇನ್ಫಾರ್ಮೇಷನ್ ಫ್ರಮ್ ಪಬ್ಲಿಕ್ ಅಥಾರಿಟಿ. ಅವನು ಹೇಳ್ತಾನೆ, ನನಗೆ ಬರೆಯೋಕ್ಕೆ ಬರಲ್ಲ ಸ್ವಾಮಿ, ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ಗೆ ಹೇಳ್ತಾನವ, ನೀವೇ ನಾ ಓರ್ಲಿ ಹೇಳ್ತೀನಿ ನೀವು ಬರ್ಕೊರಿ ಅಂತ. ನಾವು ಓರ್ಲಿ ಹೇಳ್ತೀನಿ ನೀವು ಬರ್ಕೊಳ್ಳಿ ಅಂತಾನೆ. ಆವಾಗ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ಗೆ ರೆಫ್ಯೂಸ್ ಮಾಡೋಕ್ಕೆ ಅಧಿಕಾರ ಇಲ್ಲ. ಅವ ಬರ್ಕೊಂಡು ರೈಟಿಂಗಲ್ಲಿ ಬರ್ಕೊಂಡು ಅದನ್ನೇನು ಮಾಡಬೇಕು, ಸೆಕ್ಷನ್ 6 ಅದನ್ನೇ ಹೇಳುತ್ತೆ. ಎ ಪರ್ಸನ್ ಹೂ ಕೆನಾಟ್ ರೈಟ್ ಇನ್ಫಾರ್ಮೇಷನ್ ಅಂಡರ್ ದಿಸ್ ಆ್ಯಕ್ಟ್ ಶಾಲ್ ಮೇಕ್ ಎ ರಿಕ್ವೆಸ್ಟ್ in writing through electronic means in English or Hindi or in official language of that area. The application is being made accompanying as may be the CPO so and so, satisfying the particulars of the information brought by him, provided where such information cannot be made in writing, CPO or state inspection, as the case may be, shall render all reasonable assistance to the person making request orally to reduce it in writing. Section ಇದ್ರ ಪ್ರಕಾರ ಏನು ಹೇಳ್ತದೆ, ಸೆಕ್ಷನ್ 6ನ ಪ್ರಾವಿಜೋ ಹೇಳುತ್ತೆ. ಆ್ಯಕ್ಚುಲಿ ಸೆಕ್ಷನ್ 6ನ ಪ್ರಾವಿಜೋ ಬರೀಬೇಕು ನೀವು. ಪ್ರಾವಿಜೋ ಹೇಳುತ್ತೆ. ಈ ಪ್ರಾವಿಜೋ ಪ್ರಕಾರ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಇದನ್ನಲ್ಲ, ಅದು ಅವನ ಜವಾಬ್ದಾರಿಯಾಗಿರುತ್ತದೆ ರೈಟಿಂಗಲ್ಲಿ ಬರೆಯೋದು. ಈ ಪ್ರಾಬ್ಲಮ್ ಪ್ರಕಾರ ಇಲ್ಲಿ ನೋಡಿ, ಈ ಪ್ರಕರಣದಲ್ಲಿ ಹೇಳ್ತಾರೆ, ಅಸೀರ್ ಜಮಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಎಂಫಸೈಸ್ಡ್ ದ್ಯಾಟ್ illiteracy or physical limitations must not serve as a structural barrier to a citizen exercising their fundamental right to information. Right to information is a fundamental right under Article 19(1)(a). Under Article 19(1)(a), it is a fundamental right. ಆದ್ದರಿಂದ ಅವ್ರು ಏನು ಮಾಡಬೇಕು, PIO ಇದನ್ನು ರೈಟಿಂಗಲ್ಲೇ ಕೊಡಬೇಕು. ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ 1, ದಿಸ್ ಈಸ್ ಪಾಯಿಂಟ್ ನಂಬರ್ 2. ದೆನ್ ಯು ಕ್ಯಾನ್ ರೈಟ್ ದ ಕನ್ಕ್ಲೂಷನ್. ಈ ಎರಡು ಅಂದರೆ ಕಲಂ 6ರ ಪ್ರಕಾರ ಮತ್ತು ಈ ಒಂದು ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಅವ್ರು ಮಾಡಿದ್ದು ತಪ್ಪು. ಯಾರು, PIO ನಿರಾಕರಿಸಿದ್ದು ತಪ್ಪಾಗಿರುತ್ತದೆ. ಅವರು ಮಾಹಿತಿಯನ್ನು ಅವ್ರ ರೈಟಿಂಗಲ್ಲಿ, ಅವನು ಹೇಳಿದ ಹಾಗೆ ರೈಟಿಂಗಲ್ಲಿ ಮಾಹಿತಿಯನ್ನು, ಅವನ ಅರ್ಜಿಯನ್ನು ಬರೆಸ್ಕೊಳ್ಬೇಕು ಅನ್ನೋದನ್ನು ನೀವು ಬರೀಬೇಕು. ದಟ್ಸ್ ಇಟ್. ಪ್ರಾಬ್ಲಮ್ ನಂಬರ್ 4 ಐ ಥಿಂಕ್ ಇನಫ್. ದ RTI ಆ್ಯಕ್ಟ್ ಈಸ್ ಎ ಬೆನಿಫಿಷಿಯಲ್ ಆ್ಯಕ್ಟ್. ಅದನ್ನು ಇನ್ಫಾರ್ಮೇಷನ್ ಇಲ್ಲಿ ಬರೆದಿದ್ದೀನಿ. ಸೊ ಅಂಡ್ ಸೊ ಇಂಟರ್ಪ್ರಿಟೆಡ್. ಓಕೆ, ದ ಪ್ರೊವಿಜೋ ಅಂಡರ್ 6(1) ಹೇಳಿದ್ನಲ್ವಾ, ದ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಮಸ್ಟ್ ರೆಂಡರ್ ಆಲ್ ರೀಸನಬಲ್ ಅಸಿಸ್ಟೆನ್ಸ್. ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್. I think you can have the screenshot of this, whatever answer I have written here. This is point number 2. This you can make as point number 3. This as point number 4. Point number 4, right? Then problem number. What is the problem? 4. Now I am going for problem number 5. Problem 5.
ನಾವು ಹೋಗ್ತಾ ಹೋಗ್ತಾ ಇಲ್ಲೇ ಸುತ್ತಾಕತ್ತಿದ್ದು, ಅದಕ್ಕೆ ನಾನು ಇನ್ಫಾರ್ಮೇಷನ್ ಜಾಸ್ತಿ ಬರೆದಿಲ್ಲ. ರೈಟ್, ನೋಡಿ, ಎನ್ ಅಪ್ಲಿಕಂಟ್ ಇನ್ ಹೀಸ್ ಕಂಪ್ಲೇಂಟ್, an applicant in his complaint requested the Information Commission to impose penalty on public information officer for non-supply of information within 30 days and also award damages to him for the loss he has suffered. 18 ಪ್ರಕಾರ ನಾವು ಕಂಪ್ಲೇಂಟ್ ಕೊಡ್ಬೋದು. ಆಮೇಲೆ ಈ 30 ಡೇಸ್ ಇದೆಯಲ್ವಾ, ದಿಸ್ ಈಸ್ ಪ್ರೊವೈಡೆಡ್ ಇನ್ ಸೆಕ್ಷನ್ 7.1 ಟೈಮ್ ಲಿಮಿಟೇ ಕೊಡುತ್ತೆ, ನೆನ್ಪಿಟ್ಕೊಳ್ಳಿ. ಇವನು 30 ಡೇಸ್ ಒಳಗೆ ಕೊಡಬೇಕು. ಇನ್ನೊಂದು APIO ಆದರೆ ಅವನಿಗೆ 45 ಡೇಸ್ ಟೈಮ್ ಇದೆ. 45 ಡೇಸ್ ಟೈಮ್ ಇದೆ. ಆ ಸೆಕ್ಷನನ್ನು ನೀವು ನೋಡ್ಬೋದು, RTI ಆ್ಯಕ್ಟ್ನ ಸೆಕ್ಷನ್ನಲ್ಲಿ ನೀವು ಇದನ್ನು ಕಾಣ್ಬೋದು. ಇಟ್ ಈಸ್ ದಿಸ್ ಸೆಕ್ಷನ್ 7 ತೋರಿಸ್ಬಿಡ್ತೀನಿ ನಿಮಗೆ. Section 8, Section 7. ದೊಡ್ಡ ಸೆಕ್ಷನ್ ಇದೆ ಇದು. Section 7. Disposal of request. Subject to the provision of subclass 2, Section 5 of the proviso so and so CPIO or SPIO, as the case may be, on receipt of a request under Section 6 shall expeditiously as possible and in any case within 30 days. ನೋಡಿ, ಆದಷ್ಟು ಬೇಗ ಕೊಡ್ಬೇಕು ಅವನು. ಅಕಸ್ಮಾತ್ ಲೈಫ್ ಲಿಬರ್ಟಿಗೆ ಸಂಬಂಧಪಟ್ಟಿದ್ದ ಇಟ್ಕೊಳ್ಳಿ, 48 ಗಂಟೆ ಒಳಗೆ ಕೊಡಬೇಕು. he has to give it within 48 hours. Right, either provide information on payment of such fees and may be prescribed or reject the request. ಅವನು ಯಾವ್ದಾದ್ರು ಮಾಡ್ಬೋದು, ಬಟ್ he has to dispose the application provided that where the information sought for life and liberty of a person, the same shall be 48 hours. ನೋಡಿ, ಲೈಫ್ ಆ್ಯಂಡ್ ಲಿಬರ್ಟಿಗೆ ಸಂಬಂಧಪಟ್ಟದ್ದಿತ್ತು ಅಂತಂದರೆ 48 hours ಒಳಗೆ ನೀವೇನು ಮಾಡಬೇಕು, ಇನ್ಫಾರ್ಮೇಷನ್ ಕೊಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಾಗುತ್ತೆ. ದಿಸ್ ಈಸ್ ವಾಟ್ ಈಸ್ ದ ಇನ್ಫಾರ್ಮೇಷನ್. ನಮಗೆ ಬೇಕಾಗಿರೋದಿಷ್ಟೇ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಸಮ್ವೇರ್ ಇಟ್ ಈಸ್ ರಿಟರ್ನ್ ದಟ್ ಇಫ್ ಈಸ್ APIO, this may be 45 days. Somewhere it is there. It may be in the proviso. It may be somewhere I have read. Okay, somewhere it is there. But APIOಗೆ ನಿಮಗೆ ಸ್ವಲ್ಪ ಟೈಮ್ ಜಾಸ್ತಿ ಇದೆ, ಇಲ್ಲಿ ಬರೆದಿದ್ದೀನಿ ನಾನು ಅದನ್ನ. ಓಕೆ, ಸೊ ಸೆಕ್ಷನ್ 7.1 ಐ ಹ್ಯಾವ್ ಶೋನ್ ಯು. ಸೆಕ್ಷನ್ 18 ಕಂಪ್ಲೇಂಟ್ ಕೊಡ್ಬೋದು ಅಂತಿದೆ. Right, these are the 2 points. This you can make as point number 1. This you can make as point number 2. Right, point number 2. Now we will see section 19 8B compensation. While deciding the second appeal, the Information Commission may require authority to compensate. ಆವಾಗ ಅಧಿಕಾರ ಇದೆ ಏನು ಮಾಡಲಿಕ್ಕೆ, ಕಮಿಷನರಿಗೆ ಕಂಪೆನ್ಸೇಷನ್ನು ಕೂಡ ಅವಾರ್ಡ್ ಮಾಡಲಿಕ್ಕೆ 19 ಸಬ್ಕ್ಲಾಸ್ A ಸಬ್ಕ್ಲಾಸ್ B ನಲ್ಲಿ ಅವಕಾಶ ಇದೆ. ಎಲ್ಲ ಕೇಸಲ್ಲಿ ಅಲ್ಲ. ಇದು ಯಾವಾಗ, ಸೆಕೆಂಡ್ ಅಪೀಲ್ ಡಿಸೈಡ್ ಮಾಡುವಾಗ, ಕಂಪ್ಲೇಂಟ್ ಡಿಸೈಡ್ ಮಾಡುವಾಗಿಲ್ಲ. ನೆನಪಿಟ್ಟುಕೊಳ್ಳಿ, ಅಗೇನ್ ದ ಸೇಮ್ ಪ್ರಾಬ್ಲಮ್. ದಿಸ್ ಈಸ್ ಅವೈಲೇಬಲ್ ಇನ್ ಅಪೀಲ್ ಸ್ಟೇಜ್, ನಾಟ್ ಇನ್ ಕಂಪ್ಲೇಂಟ್ ಸ್ಟೇಜ್. 1, 2, 3. ದಿಸ್ ಈಸ್ ಪಾಯಿಂಟ್ ನಂಬರ್ 3. ಯು ಹ್ಯಾವ್ ಟು ರೈಟ್ ದಿಸ್. ರೈಟ್, ಪಾಯಿಂಟ್ ನಂಬರ್ 3. ದೆನ್ 21 ಪೆನಾಲ್ಟಿ. ಪಾಯಿಂಟ್ ನಂಬರ್ 4 ಪೆನಾಲ್ಟಿ ಎಷ್ಟು ಅನ್ನೋದನ್ನು ನಾನು ಇಲ್ಲಿ ಹೇಳಿದ್ದೀನಿ ನಿಮಗೆ. 25,000. ರೈಟ್, ಸೇಮ್ ಥಿಂಗ್ ಐ ಹ್ಯಾವ್ ಟೋಲ್ಡ್. ಮ್ಯಾಕ್ಸಿಮಮ್ ಬಟ್ ಪರ್ ಡೇ ಇಷ್ಟು. ಓಕೆ, ದೆನ್ ಈ ಪ್ರಕರಣದಲ್ಲಿ ಏನು ಹೇಳ್ತಾರೆ ನೋಡಿ. ಸುಪ್ರೀಂ ಕೋರ್ಟ್ ಹೇಳಿದೆ ಅಟ್ ಇಂಪೋಸಿಂಗ್ ಪೆನಾಲ್ಟಿ ಅಂಡರ್ ಸೆಕ್ಷನ್ 20 ಕಂಡಕ್ಟ್ so and so ಈಸ್ ನಾಟ್ ಆಟೋಮೆಟಿಕ್. ಗಿವ್. ಆಮೇಲೆ PIOಗೆ ಏನು ಮಾಡ್ಬೇಕು ನೀವು, PNJ ಅಪ್ಲೈ ಮಾಡಬೇಕು. ಅವನು ಕರೆಸಿ ಅವನು ಯಾಕೆ ಇನ್ಫಾರ್ಮೇಷನ್ ಕೊಡಲಿಲ್ಲ 30 ದಿವಸದೊಳಗೆ, ಏನು ಸಮಸ್ಯೆ ಇತ್ತು ಅನ್ನೋದನ್ನು ಅವನು ಎಕ್ಸ್ಪ್ಲೇನ್ ಮಾಡಿ, ಅದು ಕಮಿಷನರ್ಗೆ ಸರಿ ಅನಿಸಿದರೆ ಅದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಕೇಸ್ನ ನೀವು ರೆಫರ್ ಮಾಡ್ಬೋದು. ಯು ಕ್ಯಾನ್ ರೆಫರ್ ಟು ದಿಸ್ ಕೇಸ್. ಪಾಯಿಂಟ್ ನಂಬರ್ 5. ದೆನ್ ಕನ್ಕ್ಲೂಷನ್ ನಾನು ಬರೀಲಿಲ್ಲ. ನೌ ವಿಲ್ ಕಮ್ ಟು ದ ಕನ್ಕ್ಲೂಷನ್ ಪಾರ್ಟ್ ನೋಡಿಬಿಡ್ತೀನಿ ಏನು ಬರೀಬೋದು ಅಂತ. These are all the legal provisions I have written.
ಗಿವನ್ ಕಂಪ್ಲೇಂಟ್ ರಿಕ್ವೆಸ್ಟೆಡ್ ಇನ್ಫಾರ್ಮೇಷನ್ ಇಂಪೋಸ್ ಪೆನಾಲ್ಟಿ ಸೊ ಆ್ಯಂಡ್ ಸೊ ಓಕೆ ಸಫರ್ ಡಿಸೈಡ್. ಅಂದರೆ ಇಲ್ಲಿ ಸೆಕ್ಷನ್ 18 ವಾಟ್ ಹಿ ಹ್ಯಾಸ್ ಗಿವನ್ ಎ ಕಂಪ್ಲೇಂಟಲ್ಲಿ ಕಾಂಪೆನ್ಸೇಷನ್ಗೆ ಪ್ರೊವಿಷನ್ ಇಲ್ಲ. ಸೆಕ್ಷನ್ 18 ಆಪರೇಟ್ ಸಪ್ರೇಟ್ಲಿ. ಹಿಂದಿನ ಕೇಸಲ್ಲಿ ಹೇಳಿದ್ದೀನಿ ನಾನು, ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್ ಆಲ್ಸೋ. ಇನ್ ದಿಸ್ ದೇರ್ ಈಸ್ ನೋ ಪ್ರೊವಿಷನ್ ಫಾರ್ ಓನ್ಲಿ ಎನ್ಕ್ವೈರಿ ಪವರ್ಸ್ ಹಿಯರ್, ಓನ್ಲಿ ಎನ್ಕ್ವೈರಿ ಪವರ್ಸ್. ವೆರಾಸ್ ಸೆಕ್ಷನ್ 19 ಏನಿದೆ, ದೇರ್ ಇಸ್ ಎ ಪ್ರೊವಿಷನ್ ಫಾರ್ ಕಾಂಪೆನ್ಸೇಷನ್. ಆದ್ದರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ, ಸೊ ದೆನ್ ಯು ವಿಲ್ ರೈಟ್ ದಿಸ್ ಕೇಸ್ 20 ಪೆನಾಲ್ಟಿ, ದೆನ್ ಐ ಹ್ಯಾವ್ ಟು ರೈಟ್ ಎ ಕನ್ಕ್ಲೂಷನ್. ಇದನ್ನು ಬರೀತೀರಿ, ಕನ್ಕ್ಲೂಷನ್ ಬರೀಬೇಕು. ದೇರ್ ಫೋರ್ ಕನ್ಕ್ಲೂಷನ್ ಐ ಕ್ಯಾನ್ ಆ್ಯಡ್ ಹಿಯರ್. ಆದ್ದರಿಂದ ನಿರ್ಣಯ, ಕನ್ಕ್ಲೂಷನ್. As under complaint, under section 18, no provision exists for compensation. However, if in second appeal, the compensation can be provided. Hence, so and so cannot get compensation for his complaint filed under section 18. This is the reply statement you can give. ಇದರ ಮುಂದುವರೆದು ನೀವೇನು ಮಾಡ್ಬೋದು, ಅವನಿಗೆ ಪರಿಹಾರ ಬೇಕಂದಾಗ, ಇಫ್ ಹಿ ಸ್ಟಿಲ್ ನೀಡ್ಸ್ compensation, he might have applied under section 19. He might have applied under section 19, provided section 19 ಅಂಥೇಳಿ ನೀವು ಉತ್ತರವನ್ನು ಬರೀಬೇಕು. ಕನ್ನಡದಲ್ಲಿ ಬರೆಯೋದಾದರೆ ಕಲಂ 18ರಲ್ಲಿ ಪರಿಹಾರಕ್ಕೆ ಅವಕಾಶವಿಲ್ಲ. ಒಂದು ವೇಳೆ ಅವನು ಎರಡನೇ ಮೇಲ್ಮನವಿಯನ್ನು ಸಲ್ಲಿಸಿದ ಪಕ್ಷದಲ್ಲಿ ಕಲಂ 19ರಲ್ಲಿ ಅವನು ಪರಿಹಾರವನ್ನು ಕೇಳಲು ಸಾಧ್ಯ ಇದೆ. ಆದ್ದರಿಂದ ಈ ಒಂದು ಸಮಸ್ಯೆಯಲ್ಲಿ ಅವನಿಗೆ ಪರಿಹಾರ ಸಿಗುವುದಿಲ್ಲ. ದಟ್ ಈಸ್ ದ ಆನ್ಸರ್. ದಟ್ ಶುಡ್ ಬಿ ದ ಆನ್ಸರ್. ರೈಟ್. 5 ಪಾಯಿಂಟ್ ಹೇಳಿದ್ದೀನಿ. ಪ್ರಾಬ್ಲಮ್ 6. ನೌ ಐ ಹ್ಯಾವ್ ಟು ಗೋ ಫಾರ್ ದಿಸ್ ಪ್ರಾಬ್ಲಮ್ 6. P6 ಪ್ರಾಬ್ಲಮ್ 6 ಬಹಳ ಅಂದರೆ ಅಲ್ಲೇ ಒಂದಕ್ಕೊಂದು ಅಲ್ಲೇ ರಿಲೇಟ್ ಆಗಿದ್ದಾವೆ. ನನಗೆ ರಿಪಿಟೇಷನ್ ಅಂತ ಅನಿಸುತ್ತೆ ಹೇಳುವಂಥದ್ದು, ಬಟ್ ಸಣ್ಣ ಸಣ್ಣ ಚೇಂಜಸ್ ಇರೋದ್ರಿಂದ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಯು. ನೌ ವಿಲ್ ಸಿ ವಾಟ್ ಈಸ್ ದಿಸ್ ಪ್ರಾಬ್ಲಮ್ 6. Solve any two of the following that you leave. Guru Raj filed the application under RTI to get copies of the answer scripts of his son and his friend Ramesh. Can he succeed? Again partly ತನಗೆ ಸಂಬಂಧಪಟ್ಟಂಥದ್ದು. ಸಿ ಸನ್ ಓಕೆ, ಫ್ರೆಂಡ್ not permitted. He is a third party, not permitted. ಫಸ್ಟ್ ಪ್ರಾಬ್ಲಮ್ ನೋಡಿದ್ದೀವಿ ನಾವು. ಇದ್ರ ಬಗ್ಗೆ ಏನಾಗುತ್ತೆ ಇನ್ಫಾರ್ಮೇಷನ್. ಅದಕ್ಕೆ ಇಲ್ಲಿ ನೀವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ನಮ್ಮ ಡೆಫಿನೇಷನ್ ಏನು ಹೇಳುತ್ತೆ? ಮಾಹಿತಿ ಅಂದ್ರೇನು? ಮಾಹಿತಿ ಬಗ್ಗೆ ಹೇಳುತ್ತೆ. ಇನ್ಫಾರ್ಮೇಷನ್ ಇನ್ಕ್ಲೂಡ್ಸ್ ರೆಕಾರ್ಡ್ಸ್, ಡಾಕ್ಯುಮೆಂಟ್ಸ್, ಪೇಪರ್ಸ್, ಒಪಿನಿಯನ್ಸ್, ರಿಪೋರ್ಟ್ಸ್ ಆ್ಯಂಡ್ ಅದರ್ ಮಟೀರಿಯಲ್ಸ್ ಹೆಲ್ಡ್ ಬೈ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಎ public authority. Evaluated answer scripts are information, so they can get.
Information they can get. Gurraj also can get, Ramesh also can get. But on behalf of Ramesh, Gurraj cannot get. That is the concept. Section 2J. A citizen has the right to obtain certified copies by a public authority. ಇಲ್ಲಿ you point it out. Citizen. ಕೇವಲ ನಾಗರಿಕರಿಗೆ ಮಾತ್ರ ಈ ಅಧಿಕಾರ ಇದೆ. ಯಾಕಂದರೆ ಇಟ್ ಈಸ್ ಡಿರೈವ್ಡ್ ಫ್ರಮ್ ಆರ್ಟಿಕಲ್ 19 ಆ್ಯಂಡ್ ಆರ್ಟಿಕಲ್ 19 ಈಸ್ ಓನ್ಲಿ ಅವೈಲೇಬಲ್ ಫಾರ್ ಸಿಟಿಸನ್ಸ್, ನಾಟ್ ಫಾರ್ ಏಲಿಯನ್ಸ್. ದೇರ್ಫೋರ್ he can get the information. Right. Then this is important. ಇದನ್ನು ಬರೀಬೇಕಾಗತ್ತೆ ನೀವು. ಸೆಕ್ಷನ್ 8(1)J ಏನು ಹೇಳುತ್ತೆ? ಪರ್ಸನಲ್ ಇನ್ಫಾರ್ಮೇಷನ್, ವೈಯಕ್ತಿಕ ಮಾಹಿತಿಯನ್ನು ನಿಮಗೆ ಸಂಬಂಧಪಟ್ಟದಿದ್ದರೆ ಕೇಳ್ಕೋಬಹುದು. ಇಫ್ ಇಟ್ ಈಸ್ ಪರ್ಟೇನಿಂಗ್ ಟು ಯು ದೇರ್ ಇಸ್ ನೋ ಪ್ರಾಬ್ಲಮ್. Information which relates to personal information, the disclosure of which has no relationship to any public activity or public interest, which would cause an unwarranted invasion of privacy. This is, so privacy law is protected. Puttaswamy, K.S. Puttaswamy versus UOI, K.S. Puttaswamy. This is privacy right. This privacy right, which was ultimately defined in Puttaswamy case, is also protected in section 8(1)J. ನೋಡಿ, ಅದನ್ನು ಕೇಳೋಕ್ಕಾಗಲ್ಲ. ಸೆಂಟ್ರಲ್ ಬೋರ್ಡ್ ಸೆಕೆಂಡರಿ ಎಜುಕೇಷನ್ ಆದಿತ್ಯ ಬಂಡೋಪಾಧ್ಯಾಯ, ಇದರಲ್ಲಿ ಅದೇ ಆಗಿತ್ತು, ಸೇಮ್ ಕೇಸ್. Examinee has a right to obtain copy of his own evaluated script, but not the third party. Gurraj cannot succeed completely. He may obtain his minor son's evaluated script. Okay. But section 2F and 2J, in the light of so-and-so Bandopadhyaya, however, he cannot obtain Ramesh's answer script. ಅದರಲ್ಲಿ ಹಾಗೆ ಕೇಳಿರ್ತಾರೆ. ಓಕೆ, ಅದು ಇದರಿಂದಾನು ಎಕ್ಸಮ್ಟ್ ಆಗಿದೆ. ದೇರ್ ಇಸ್ ಎ ಪ್ರೊವಿಷನ್ ಆಫ್ ಲಾ ಆಲ್ಸೋ, ದೇರ್ ಇಸ್ ಎ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಲ್ಸೋ. ಆದ್ದರಿಂದ ಅವನಿಗೆ ಬರೋದಿಲ್ಲ. ದಟ್ ಈಸ್ ದಿ ಆನ್ಸರ್. Now this problem is problem 7. Problem 7. What is the problem? Raju filed a right to information application to get the details of loan borrowers in cooperative society Kunigal. Can he succeed? ನೋಡಿ, ಕುಣಿಗಲ್ನಲ್ಲಿ ಏನು ಯಾರು ಸಾಲ ತಗೊಂಡಿದ್ದಾರೆ ಅದರ ಮಾಹಿತಿ ಕೊಡಿ ಅಂತ. ದಟ್ ವಿಲ್ ಬಿಕಮ್ ವೈಲೇಷನ್ ಆಫ್ ಪುಟ್ಟಸ್ವಾಮಿ. ಯು ಕೆನಾಟ್ ಗೆಟ್ ವೈಲೇಷನ್ ಆಫ್ ಪುಟ್ಟಸ್ವಾಮಿ. ನೋಡಿ, ಫಸ್ಟ್ ಥಿಂಗು ಇಲ್ಲಿ ಇನ್ನೊಂದು ಬರುತ್ತೆ. ವೆದರ್ ಕೋಆಪರೇಟಿವ್ ಸೊಸೈಟಿ ಈಸ್ ಎ ಪಬ್ಲಿಕ್ ಅಥಾರಿಟಿ. ಹೂ ಈಸ್ ಪಬ್ಲಿಕ್ ಅಥಾರಿಟಿ ಈಸ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 2H. ನೋಡಿ, ದಿಸ್ ಈಸ್ ಯಾರ್ ಪಬ್ಲಿಕ್ ಅಥಾರಿಟಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಪಬ್ಲಿಕ್ ಅಥಾರಿಟಿ ಹೌದು ಅಲ್ಲ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆವಾಗೇನಾಗುತ್ತೆ, ಅದು ಅಲ್ಲ ಅಂತ ಆದರೆ ಕೇಸ್ ಮೇಂಟೈನೇಬಲ್ ಆಗಲ್ಲ. ಆವಾಗೇನು ಮಾಡ್ಬೇಕು ನೀವು? 2Hನ ಎಕ್ಸ್ಪ್ಲೇನ್ ಮಾಡಬೇಕು. 2H ಏನಿದೆ ಅಂದರೆ ಡೆಫಿನೇಷನ್ನಲ್ಲಿ 2Hಲ್ಲಿ ಏನು ಹೇಳ್ತೀವಿ ನಾವು ಅನ್ನೋದನ್ನು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. 2H ಏನು ಹೇಳುತ್ತೆ ಅಂತ. 2DEFGH. ಹಾಂ, ವಾಟ್ ಈಸ್ ಪಬ್ಲಿಕ್ ಅಥಾರಿಟಿ? ಪಬ್ಲಿಕ್ ಅಥಾರಿಟಿ ಅನ್ನೋದನ್ನು ಇಲ್ಲಿ ಡಿಫೈನ್ ಮಾಡಿದ್ದೀವಿ ನಾವು. ವಿ ಹ್ಯಾವ್ ಡಿಫೈನ್ಡ್ ಇಟ್ ಹಿಯರ್. ಹೂ ಈಸ್ ಪಬ್ಲಿಕ್ ಅಥಾರಿಟಿ ಮೀನ್ಸ್ ಅಥಾರಿಟಿ ಆರ್ ಬಾಡಿ ಆರ್ ಇನ್ಸ್ಟಿಟ್ಯೂಷನ್ ಆಫ್ ಸೆಲ್ಫ್ ಗೌರ್ಮೆಂಟ್. ಸೆಲ್ಫ್ ಗೌರ್ಮೆಂಟ್ ಈಸ್ ಮುನ್ಸಿಪಾಲಿಟಿ, ಪಂಚಾಯತ್, ದೇ ವಿಲ್ ಬಿ ಪಬ್ಲಿಕ್ ಅಥಾರಿಟಿ ಕಾನ್ಸ್ಟಿಟ್ಯೂಟೆಡ್ ಅಂಡರ್. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರಬೇಕು. 73rd 74th ಅಮೆಂಡ್ಮೆಂಟಲ್ಲಿ ಇದೆ. ಬೈ ಅದರ್ ಲಾ ಮೇಡ್ ಬೈ ಪಾರ್ಲಿಮೆಂಟ್, ಅಥವಾ ಪಾರ್ಲಿಮೆಂಟ್ ಕಾನೂನು ಮಾಡಿರಬೇಕು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈಸ್ ಎನಾಕ್ಟೆಡ್ ಬೈ ದಿ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್, ಸೊ ಇಟ್ ಈಸ್ ಬೌಂಡ್ ಬೈ RTI. ಓಕೆ, ಬೈ ಎನದರ್ ಲಾ ಮೇಡ್ ಬೈ ಸ್ಟೇಟ್ ಲೆಜಿಸ್ಲೇಚರ್, ಅದರ್ ಸ್ಟೇಟ್ ಲೆಜಿಸ್ಲೇಚರ್ ಕಾನೂನು ಮಾಡಿದರೆ ಮೇ ಬಿ ಮೆಸ್ಕಾಮ್ ವಿ ಕ್ಯಾನ್ ಟೇಕ್. ಬೈ ನೋಟಿಫಿಕೇಶನ್ ಇಶ್ಯೂಡ್ ಆರ್ಡರ್ ಮೇಡ್ ಅಪ್ರಾಪ್ರಿಯೇಟ್ ಗೌರ್ಮೆಂಟ್, ಅಂದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟದ್ದಿದು. ಆದರೆ ಇಟ್ ಮೇ ಆಲ್ಸೋ ಇನ್ಕ್ಲೂಡ್ ಎಂಥದನ್ನು? ಬಾಡಿ ಓನ್ಡ್, ಕಂಟ್ರೋಲ್ಡ್, ಸಬ್ಸ್ಟ್ಯಾನ್ಷಿಯಲಿ ಫೈನಾನ್ಸ್ಡ್, BSNL, ಕಂಪ್ಲೀಟ್ ಗೌರ್ಮೆಂಟ್ ಎಂಟಿಟಿ. ಸೊ ದಟ್ ಈಸ್ ಅಂಡರ್ RTI. ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಸಬ್ಸ್ಟ್ಯಾನ್ಷಿಯಲಿ ಫೈನಾನ್ಸ್ಡ್, ಅದು NGO ಇರ್ಬೋದು, ಆದರೆ ಅದರ ಹಣ ಸರ್ಕಾರದಿಂದ ಹೋಗ್ತಿದ್ರೆ. ಓಕೆ,
ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫಂಡ್ಸ್ ಪ್ರೊವೈಡೆಡ್ ಬೈ ದ ಗೌರ್ಮೆಂಟ್. ಸೊ ಇವೆಲ್ಲವುಗಳನ್ನು ನಾವೇನಂತೀವಿ, ಪಬ್ಲಿಕ್ ಅಥಾರಿಟಿ ಅಂತೀವಿ. ಆದ್ದರಿಂದ ಕೋಆಪರೇಟಿವ್ ಸೊಸೈಟಿ ಇದರಲ್ಲಿ ಬರೋದಿಲ್ಲ. ಇಟ್ ವಿಲ್ ನಾಟ್ ಕಮ್. ಇದನ್ನೆಲ್ಲ ಸರಿಯಾಗಿ ಓದಿದರೆ, ಸೆಕ್ಷನ್ 2H ಓದಿದರೆ ಕೋಆಪರೇಟಿವ್ ಸೊಸೈಟಿ ಇದು ಪಬ್ಲಿಕ್ ಅಥಾರಿಟಿ ಆಗುತ್ತೆ ಅಂಥೇಳಿ ಹೇಳೋಕ್ಕಾಗೋದಿಲ್ಲ. ಅಲ್ಲೇ ಬಿದ್ದು ಹೋಗುತ್ತೆ ಕೇಸು. ಈವನ್ ಇಫ್ ಸೊಸೈಟಿ ಈಸ್ ಎ ಪಬ್ಲಿಕ್ ಅಥಾರಿಟಿ, ನಾವೊಂದು ಸ್ಟ್ಯಾಂಡ್ ತೊಗೊಂಡಿದ್ದೀವಿ, ಫುಲ್ ಸೊಸೈಟಿಗೆ ಇದನ್ನೇ ಕೊಡ್ತಿದ್ರು ಅಂತ ಇಟ್ಕೊಳ್ಳಿ, ಏನು ಕಂಪ್ಲೀಟ್ ಸರ್ಕಾರದಿಂದ ನಡೀತಿತ್ತು. ಆ್ಯಕ್ಚುಲಿ ಸೊಸೈಟಿ ರನ್ಸ್ ಬೈ ದಿ ಶೇರ್ ಹೋಲ್ಡರ್ಸ್, ಆದ್ದರಿಂದ ಅದು ಬರೋದೇನೇ ಇಲ್ಲ. ಆದಾಗ್ಯೂ ಕೂಡ ಪರ್ಸನಲ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಸೆಕ್ಷನ್ 8(1)J ಹಿಂದಿನ ಸೆಕ್ಷನ್ ಮಾರ್ಕ್ಸ್ ಕಾರ್ಡ್ ಸೆಕ್ಷನಲ್ಲಿ ನೋಡಿದ್ದೀವಿ. ಇದನ್ನು ಬರೀಬೇಕು ನೀವು. ಅಂದರೆ ನೀವೇ ಇಮ್ಯಾಜಿನ್ ಮಾಡಿ ಈ ಪಾಯಿಂಟ್ ಬರೀಬೇಕು. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಇಲ್ಲೇ ಬಿದ್ದೋಗುತ್ತೆ ಕೇಸು. ಆದಾಗ್ಯೂ ಕೂಡ ಪಬ್ಲಿಕ್ ಅಥಾರಿಟಿ ಅಂದರೂ ಕೂಡ ಕೇಳಿದಂಥ ಇನ್ಫಾರ್ಮೇಷನ್ ಪ್ರೈವೇಟ್ ಇದೆ. 2 ನೆಗೆಟಿವ್ ಪಾಯಿಂಟ್ ಇದ್ದಾವೆ ಇಲ್ಲಿ. ಆದ್ದರಿಂದ ಇದನ್ನೇ ನೀವು ಬರೀಬೇಕಾಗುತ್ತೆ. ದಿಸ್ ಪಾಯಿಂಟ್ ಯು ಹ್ಯಾವ್ ಟು ರೈಟ್. ಐ ಥಿಂಕ್ ದಿಸ್ ಈಸ್ ದಿ ಇನ್ಫಾರ್ಮೇಷನ್, ರೈಟ್. ಐ ಥಿಂಕ್ ಐ ಹ್ಯಾವ್ ರಿಟನ್ ಸಮಥಿಂಗ್ ಎಲ್ಸ್. ಇಲ್ಲೇನೋ ಒಂದು ಕೇಸ್ನೂ ಇದೆ ಅದಕ್ಕೆ ಸಂಬಂಧಪಟ್ಟಂತೆ. ತಲಪಂ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿ ಅದನ್ನೇ ಕೊಟ್ಟಿದ್ದಾರೆ. ಇದು ಕೇಸ್ ಸೇಮ್ ಕೇಸ್ ಈಸ್ ಗಿವನ್ ಹಿಯರ್. ಅದೇ ಕೇಸ್ನ ಎ ಕೋಆಪರೇಟಿವ್ ಸೊಸೈಟಿ ನಾಟ್ ಆಟೋಮೆಟಿಕಲಿ ಎ ಪಬ್ಲಿಕ್ ಅಥಾರಿಟಿ ಹೇಳಿದ್ನಲ್ಲ ನಾನು. ಅದಕ್ಕೆ ನಾನು ನಿಮಗೆ ಆ ಸೆಕ್ಷನ್ 2H ಕಂಪ್ಲೀಟ್ ಓದಿ ಹೇಳಿದ್ದು ಇದೇ ಕಾರಣಕ್ಕೆ. merely because it is regulated by registered cooperative society, receives statutory supervision, it cannot be public authority ಅಂತ ಹೇಳಿದ್ದಾರೆ. ಇಲ್ಲೇ ಬಿದ್ದೋಯ್ತು ನಿಮ್ಮ ಕೇಸ್. He cannot obtain the information if cooperative society is not public authority. Otherwise also loan details are protected under section 8(1)J. ಅವನು ಕೊಡೋಕ್ಕಾಗೋದಿಲ್ಲ. That is the answer. Problem number 8. Now I will come to problem 8. We will see. Sriti filed an application to Income Tax Department to get income tax returns filed by Triveni. Triveni ನಿನಗೆ ಯಾಕೆ ಕೊಡ್ತಾರಮ್ಮ? ಕೊಡಲ್ಲ. Can she success? Again 8J. ನೀವು ಇದಕ್ಕೆ ಉಳಿದಿದ್ದೆಲ್ಲ ಸೇರಿಸ್ಬೇಕು. ಪ್ರೈವಸಿ, ಪುಟ್ಸ್ವಾಮಿ ಜಜ್ಮೆಂಟ್ ಬರಿಬೋದು. ಆಮೇಲೆ ಈ ಇನ್ಫಾರ್ಮೇಷನ್ ಅಂದರೆ ಏನು ಬರಿಬೋದು. 8(1)J ಅಂದರೆ ಏನು ಬರಿಬೋದು. ಆದ್ದರಿಂದ ಇವರಿಗೆ she cannot get her returns, no problem. Whatever her information is there, my information is there. If it is the public authority, you want a certified copy, you can very well obtain it. ತೊಗೋಬೋದು ನೀವು ಅದನ್ನು. ನಿಮಗಾದರೆ ಮೂರನೇ ವ್ಯಕ್ತಿದು ನೀವು ತೊಗೊಳಕ್ಕಾಗಲ್ಲ. ಮೂರನೇ ವ್ಯಕ್ತಿದು ನೀವು RTIನಲ್ಲಿ ತೊಗೊಳಕ್ಕಾಗೋದಿಲ್ಲ ಅನ್ನೋದನ್ನು ಈ ಒಂದು ಪ್ರಾಬ್ಲಮ್ನ ಹಾಗೆ ಸಾಲ್ವ್ ಮಾಡ್ಬೋದು. ನಾನೇನು ಬರೆಯೋದಿಲ್ಲ, ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನ ಹೇಳಿದ್ದೀನಿ. ಸೊ ಸೇಮ್ ದಿಸ್ ಸೆಕ್ಷನ್ ವಿಲ್ ಅಪ್ಲೈ ಹಿಯರ್, ರೈಟ್. ಸೆಕ್ಷನ್ 11 ನೋಡಿ, ಇಲ್ಲಿ ಥರ್ಡ್ ಪಾರ್ಟಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನಾನು ಇಲ್ಲಿ ಡೀಟೇಲಾಗಿ ಬರೆದಿದ್ದೀನಿ ನಿಮಗೆ ನೋಡಿ. ವೇರ್ ದ ಇನ್ಫಾರ್ಮೇಷನ್ ರಿಲೇಟ್ಸ್ ಟು ಥರ್ಡ್ ಪಾರ್ಟಿ ಆ್ಯಂಡ್ ಈಸ್ ಟ್ರೀಟೆಡ್ ಆಸ್ ಕಾನ್ಫಿಡೆನ್ಷಿಯಲ್, ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಮಸ್ಟ್ ಫಾಲೋ ದ ಪ್ರೊಸೀಜರ್ ಪ್ರಿಸ್ಕ್ರೈಬ್ಡ್ ಇನ್ ಸೆಕ್ಷನ್ 11 ಬಿಫೋರ್ ಡಿಸಿಷನ್. ಆದರೂ ಕೂಡ 8(1)ನಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ಪಬ್ಲಿಕ್ ಇನ್ಫಾರ್ಮೇಷನ್ನು ಕೇಳಿದಾಗ ಆಫೀಸರು PIO ಇದನ್ನಲ್ಲ, ಅವ್ರಿಗೆ ಇನ್ಫಾರ್ಮ್ ಮಾಡ್ತಾನೆ, ಇಂಥವರು ಮಾಹಿತಿ ಕೇಳ್ತಾ ಇದ್ದಾರೆ ಕೊಡ್ಬೋದಾ ಅಂತ. ಅವನು ಯಾಕೆ ಕೊಡು ಅಂತಾನೆ? ಹಿ ವಿಲ್ ನಾಟ್ ಸೇ ಟು ಗಿವ್. ಪ್ರಾಕ್ಟಿಕಲಿ ಹಿ ವಿಲ್ ಸೇ ನೋ. ದಟ್ ಈಸ್ ದ ಥಿಂಗ್. ಆದರೂ ಆ ಪ್ರೊಸೀಜರು ಸೆಕ್ಷನ್ 11ನಲ್ಲಿ ಇದೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ ಅಂತ. ಅದಕ್ಕೆ ಈ ಜಜ್ಮೆಂಟ್ ದೇಶಪಾಂಡೆ ವರ್ಸಸ್ ಇನ್ಫಾರ್ಮ್. The Supreme Court held that income tax returns are personal information. Okay, such information is exempt under 8(1)J. It cannot be disclosed unless the applicant establishes a larger public interest. Nodi, this larger public interest is covered here. ಒಂದು ವೇಳೆ ಏನೋ ಭಾಳ ಗೋಟಾಲ ಮಾಡಿದಾನ ಅವನ ಇನ್ಫಾರ್ಮೇಷನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಅವಶ್ಯಕತೆ ಇದೆ ಅನ್ನುವಂಥ ಸಂದರ್ಭದಲ್ಲಿ ಮಾಡ್ಬೋದೇ ಹೊರತು ಬೇರೆ ಸಂದರ್ಭದಲ್ಲಿ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಿದ್ದಾರೆ. ದೇರ್ಫೋರ್, ಸೊ ಯುವರ್ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಕ್ಯಾನ್ ಬಿ ಪಾಯಿಂಟ್ ನಂಬರ್ 1, ದೆನ್ ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ರೈಟ್? ಸೊ ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ರೈಟ್. ದೆನ್ ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 9. ಏನು ಹೇಳುತ್ತೆ ಪ್ರಾಬ್ಲಮ್ 9? A filed an RTA application and requested public authority to disclose details
ರಿಗಾರ್ಡಿಂಗ್ ಎಜುಕೇಷನಲ್ ಕ್ವಾಲಿಫಿಕೇಷನ್, ಇನ್ಕಮ್, ಅಸೆಟ್, ಲಯಬಿಲಿಟೀಸ್, ಪ್ಯಾನ್ ಕಾರ್ಡ್, ಪ್ರೊಫೆಷನಲ್, ಪೊಲಿಟಿಕಲ್ ಲೀಡರ್. ಹಾಂ, ಹಿಯರ್ ದೇರ್ ಇಸ್ ಎ ಟ್ವಿಸ್ಟ್, ನೆನ್ಪಿಟ್ಕೊಳ್ಳಿ. ಪೊಲಿಟಿಕಲ್ ಲೀಡರ್. ಈ ಪೊಲಿಟಿಕಲ್ ಲೀಡರು ಅಕಸ್ಮಾತ್ ಇಲೆಕ್ಷನ್ಗೆ ನಿಂತಿದ್ದ ಅಂತ ಇಟ್ಕೊಳ್ಳಿ. ಅವನು ಇಲೆಕ್ಷನ್ ಅಥಾರಿಟಿಗೆ ಏನು ಮಾಹಿತಿ ಕೊಟ್ಟಿರ್ತಾನೆ ಅದನ್ನು ನೀವು ಮಾಹಿತಿ RTIನಲ್ಲಿಯೂ ಪಡ್ಕೋಬೋದು. ಬಟ್ ನಾಟ್ ಎನಿಥಿಂಗ್ ಅದರ್ ದೆನ್ ದಟ್. ಇಲೆಕ್ಷನ್ಗೆ ಮಾಹಿತಿ ಕೊಟ್ಟಿರ್ತಾನಲ್ಲ, ಆ ಮಾಹಿತಿ ದಟ್ ಬಿಕಮ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಒನ್ಸ್ ಹಿ ಕಾಂಟೆಸ್ಟ್ ಇಲೆಕ್ಷನ್ ಆ್ಯಂಡ್ ದೆನ್ ಹಿ ಗಿವ್ಸ್ ಸೋ ಮೆನಿ ಥಿಂಗ್ಸ್. ನನಗೆ 15 ಕೋಟಿ ಇದೆ, 20 ಕೋಟಿ ಇದೆ, ನಾನು ಏನೂ ಇಲ್ಲ, ಆಲ್ ದೀಸ್ ಥಿಂಗ್ಸ್. ನಮಗೆ ಎಲ್ಲ ಥರದ ಪೊಲಿಟಿಷಿಯನ್ಸ್ ಇದ್ದಾರೆ. ಆ ಮಾಹಿತಿಯನ್ನು ನೀವು ಪಡ್ಕೋಬೋದು. ನೋಡಿ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಎಜುಕೇಷನಲ್ ಕ್ವಾಲಿಫಿಕೇಷನ್. Political leader has disclosed educational qualification in an election affidavit. It is already in the public domain. ನೀವು ಇಲೆಕ್ಷನ್ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಇವೆಲ್ಲ ಇರ್ತವೆ, ಅಪ್ಲೋಡ್ ಮಾಡಿರ್ತಾರೆ. ಓಕೆ, ಸೊ ದೇರ್ ಇಸ್ ನೋ ಪ್ರಾಬ್ಲಮ್. ಅಸೆಟ್ ಆ್ಯಂಡ್ ಲಯಬಿಲಿಟೀಸ್. ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಡಿಕ್ಲೇರ್ಡ್ ಇನ್ ಇಲೆಕ್ಷನ್ ಅಫಿಡವಿಟ್ ಈಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಅದು ಇದರೊಳಗೆ ಬರಲ್ಲ, 8(1)Gನಲ್ಲಿ ಬರಲ್ಲ. ಅನ್ಡಿಸ್ಕ್ಲೋಸ್ಡ್ ಆರ್ ಪ್ರೊಟೆಕ್ಟೆಡ್. ಅವ ಯಾವ್ದು ಹೇಳಿರಲ್ಲ ಮಾಹಿತಿನ, ಅದನ್ನು ನೀವು 8(1)Gನಲ್ಲಿ ಕೇಳೋಕ್ಕಾಗಲ್ಲ. ಅದು CBIನೇ ಎನ್ಕ್ವೈರಿ ಮಾಡಬೇಕು. ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ಸಿ ಇನ್ಕಮ್ ಡೀಟೇಲ್ಸ್. ಇಲ್ಲಿಯೂ ಅಷ್ಟೇ, ಅವ ಇದರಲ್ಲಿ ಏನು ಕೊಟ್ಟಿರ್ತಾನೆ ಅದು ಹೋಗಲಿ, ಅದು ಇನ್ಫಾರ್ಮೇಷನ್. ಓಕೆ, ದೇ ಆರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ದೇ ಆರ್ ಪರ್ಸನಲ್, ಕೇಳಲಿಕ್ಕಾಗೋದಿಲ್ಲ. ಪ್ಯಾನ್ ಕಾರ್ಡ್ ಡೀಟೇಲ್ ಪರ್ಸನಲ್, ಕೇಳಲಿಕ್ಕಾಗಲ್ಲ. ಯು ಕೆನಾಟ್ ಆಸ್ಕ್ ಇಟ್. ರಿಲಿಜನ್, ಓಕೆ, ಇಟ್ಸ್ ಎ ಪ್ರೈವಸಿ ಮ್ಯಾಟರ್, ಕೇಳಲಿಕ್ಕಾಗಲ್ಲ. ಯು ಕೆನಾಟ್ ಆಸ್ಕ್. ಆಲ್ ಆರ್ ಕವರ್ಡ್ ಅಂಡರ್ 8(1)G. ಆದರೆ ನಿಮಗೆ ಪ್ರಾಬ್ಲಮಲ್ಲಿ ಟ್ವಿಸ್ಟ್ ಏನು ಮಾಡಿದ್ದಾರೆ, ಆ ಪೊಲಿಟಿಕಲ್ ಲೀಡರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥದ್ದು ಏನಿದೆ, ರಾಜಕೀಯ ನಾಯಕ ಅಂದ್ಕೊಳ್ಳೇನೆ ಅವ ಇಲೆಕ್ಷನ್ ನಿಂತು ಇಲೆಕ್ಷನ್ಗೆ ಮಾಹಿತಿ ಕೊಟ್ಟದ್ದು ಪಬ್ಲಿಕ್ ಡೊಮೈನು, ಉಳಿದದ್ದೆಲ್ಲ ಪ್ರೈವೇಟ್ ಡೊಮೈನ್. ದ್ಯಾಟ್ಸ್ ಇಟ್ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ದಟ್ಸ್ ಆಲ್ ಇನ್ ದಿಸ್ ಪ್ರಾಬ್ಲಮ್. ಓಕೆ, ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಸಾಲ್ವ್ಡ್. Here also so many problems are repeat problems. All these problems are repeat problems. I have not touched them. ನೀವು ಇಷ್ಟು ಮಾಹಿತಿ ಮೇಲೆ ನೀವು ಡೆಫಿನೆಟ್ಲಿ ಎಲ್ಲ ಪ್ರಾಬ್ಲಮ್ಗಳನ್ನು ತುಂಬ ಇಫೆಕ್ಟಿವ್ ಆಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಿಮ್ಮ ಕೊನೆಯ ಲಾಸ್ಟ್ ಮೂಮೆಂಟಿನ ತಯಾರಿಗೆ ನಾನು ಹೇಳ್ತೀನಲ್ಲ, ಇವೆಲ್ಲ ಸೆಕ್ಷನ್ಗಳನ್ನು ನೀವು ನೆನ್ಪಿಟ್ಕೋಬೇಕು. ನೋಡಿ, ನಾನು ಇಡೀ ಈ ಒಂದು ತರ್ಜುಮೆ ಮಾಡಿದಾಗ ನಿಮಗೆ ಬಹಳಷ್ಟು ಸೆಕ್ಷನ್ಗಳು ನೋಡಿ. 8(1)G, ಓಕೆ, 8(H), ರೈಟ್, ಆ್ಯಂಡ್ ದೆನ್ 19(1)A ಬರಿಬೋದು ನೀವು ಸ್ಟಾರ್ಟಿಂಗಲ್ಲಿ. ಇದನ್ನು 19(1)Aನ ನೀವು ಎಲ್ಲ ಪ್ರಾಬ್ಲಮ್ಗಳಿಗೂ ನೀವು 19(1)Aನ ಏನು ಮಾಡ್ಬೋದು, ಪೀಠಿಕೆಯಾಗಿ ಉಪಯೋಗ ಮಾಡ್ಬೋದು. ಆಮೇಲೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಇರುವ ಮಾಹಿತಿಯನ್ನು, ಸಾರ್ವಜನಿಕವಾಗಿರುವಂಥ ಮಾಹಿತಿಯನ್ನು ಯಾವುದಾದ್ರೂ ಪಡ್ಕೋಬೋದು. ಯಾವುದು ಸಾರ್ವಜನಿಕ ಅಲ್ಲ, ಅನ್ಪಬ್ಲಿಷ್ಡ್ ರೆಕಾರ್ಡ್ಸ್, ಓಕೆ, ಆರ್ ಸೀಕ್ರೆಟ್ ಇನ್ಫಾರ್ಮೇಷನ್ಸ್ ಆಫ್ ದ ಗೌರ್ಮೆಂಟ್, ಆರ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಕಮಿಂಗ್ ಅಂಡರ್ ದ ರೈಟ್ ಆಫ್ ಪ್ರೈವಸಿ, ಇವುಗಳನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ. ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್. ಅದು ಬಿಟ್ಬಿಟ್ಟು ಉಳಿದ ಎಲ್ಲ ಸೆಕ್ಷನ್ಗಳನ್ನು ನಾನು ವಿವರವಾಗಿ ಯೋಚನೆ ಮಾಡಿದ್ದೀನಿ. ಎಲ್ಲದರಲ್ಲೂ ನೀವು ಈ ಪ್ರಕರಣ ಬರಿಬೋದು. CIC ವರ್ಸಸ್ ಸ್ಟೇಟ್ ಆಫ್ ಮಣಿಪುರ್ ಪ್ರಕರಣವನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಆಮೇಲೆ ನಿಮಗೆ ಬರುವಂತಹ ಎಕ್ಸಾಮ್ ಐ ಥಿಂಕ್ 23-24ನೇ ತಾರೀಕು ಇದೆ ಅಂದ್ಕೊಳ್ತೀನಿ. ಆದ್ದರಿಂದ ಬಹಳ ಅಡ್ವಾನ್ಸ್ ಆಗಿ ಈ ಒಂದು ವಿಡಿಯೋನ ನಿಮ್ಗೆ ಮಾಡಿದ್ದೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಎಕ್ಸಾಮಲ್ಲಿ ಆಲ್ ದ ಬೆಸ್ಟ್ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಇಲ್ಲಿ ಆ್ಯಕ್ಚುಲಿ RTIನಲ್ಲಿ ಭಾಳಷ್ಟು ವಿಷಯ ಹೇಳಲಿಕ್ಕಿದೆ, ಆದರೆ ನಿಮಗೆ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಆಗಬಾರ್ದು ಅನ್ನೋದಕ್ಕೆ ನಾನು ಅದನ್ನೆಲ್ಲ ಹೇಳಿಲ್ಲ. ಮತ್ತು ನಿಮ್ಮೆಲ್ಲರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ, ಕೃತಜ್ಞತೆಗಳನ್ನ ಹೇಳ್ತೀನಿ. ನನ್ನ ಸೆಕ್ಷನ್ಗಳಲ್ಲಿರ್ತಕ್ಕಂಥ ವಿಡಿಯೋಗಳಲ್ಲಿರ್ತಕ್ಕಂಥ ಅನೇಕ ವಿಷಯಗಳನ್ನ ಸುಮಾರು ವಿದ್ಯಾರ್ಥಿಗಳು, ಹಿರಿಯರು ನೀವು ನಾನು ಮಾಡುವಂತಹ ಎಕ್ಸ್ಪ್ಲನೇಷನ್ ಭಾಳಷ್ಟು ಪ್ರೋತ್ಸಾಹಿಸಿದ್ದೀರಿ. ನನ್ನ ಪ್ರಯತ್ನವನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ನನ್ನ ಈ ಪಾಠನಲ್ಲಿ ಮುಗಿಸ್ತೀನಿ. ನಮಸ್ಕಾರ, ಬೆಸ್ಟ್ ಆಫ್ ಲಕ್, ಥ್ಯಾಂಕ್ ಯು.